ನಮಸ್ಕಾರ ರೀ. ವೆಲ್ಕಮ್ ಟು ಫಂಕ್ಷನ್ಸ್ 2 ಫಾರ್ ಜಾವಾ. ಈಗ ನೀವು ಪ್ರೀವಿಯಸ್ ಸೆಷನ್ದಾಗ ಏನು ಮಾಡ್ಕೊಂಡ್ರಿ, ಫಂಕ್ಷನ್ಸ್ ಅಂದರೆ ಏನಂತ ಹೈ ಲೆವೆಲ್ದಾಗ ಅರ್ಥ ಆಯ್ತು ನಿಮಗೆ. ಅದಾದಮೇಲೆ ಡೇಟಾ ಟೈಪ್ಸ್, ವೇರಿಯೇಬಲ್ಸ್ ಅಂದರೆ ಏನಂತ ಅರ್ಥ ಆಯಿತು. ನೌ ಯು ಆರ್ ರೆಡಿ ಟು ರೈಟ್ ಯುವರ್ ಫಸ್ಟ್ ಪ್ರೋಗ್ರಾಮ್. ಆಮೇಲೆ ಐ ಡಿ ಏನು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅನ್ಕೋತೀನಿ ನೀವು ಪ್ರೀವಿಯಸ್ ಸೆಷನ್ ರೆಫರ್ ಮಾಡಿ. ಇಷ್ಟೆಲ್ಲ ಆದಮೇಲೆ ನೀವು ಫಸ್ಟ್ ಪ್ರೋಗ್ರಾಮ್ ಬರೆದಾಗ ನಿಮ್ಗೆ ಗೊತ್ತಾಗ್ತೈತೆ, ನಿಮ್ಗೆ ಅವಾಗ ಏನಾಗುತ್ತೆ, ಕ್ಲಾರಿಟಿ ಇರುತ್ತೆ ನೀವು ಏನು ಮಾಡಾಕ್ತೀರಿ ಅಂತಂದು. ಈ ಸೆಷನ್ ಒಳಗೆ ಐ ವಿಲ್ ಕವರ್ ದೀಸ್ 8 ಟಾಪಿಕ್ಸ್. ಸೊ ಏನಂದ್ರೆ ನಿಮ್ಮದು ಫಸ್ಟ್ ಪ್ರೋಗ್ರಾಮ್ ಬರೆಯೋದು, ಅದಾದಮೇಲೆ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ನೀವು ಇನ್ವೋಕ್ ಮಾಡ್ತೀರಿ ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜ್. ದ ಫಸ್ಟ್ ಲೈನ್ ಆಫ್ ಕೋಡ್ ಯು ಆಲ್ವೇಸ್ ರೈಟ್ ಏನಪ್ಪ ಅಂದರೆ ಏನಾರ ಸ್ಕ್ರೀನ್ ಮ್ಯಾಗ್ ಪ್ರಿಂಟ್ ಮಾಡೋದು, ರೈಟ್. ಸೊ ಆ ಫಂಕ್ಷನ್ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಕ್ರಿಯೇಟಿಂಗ್ ಯುವರ್ ವೆರಿ ಫಸ್ಟ್ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಆ್ಯಂಡ್ ನೋ ರಿಟರ್ನ್ ಟೈಪ್. ದೆನ್ ಕ್ರಿಯೇಟಿಂಗ್ ಫಂಕ್ಷನ್ಸ್ ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ರಿಟರ್ನ್ ಟೈಪ್. ದೆನ್ ಒಂದು ಫಂಕ್ಷನ್ ಒಳಗೆ ಇನ್ನೊಂದು ಫಂಕ್ಷನ್ ಕಾಲ್ ಮಾಡೋದು. ಆಮೇಲೆ ಫಂಕ್ಷನ್ಸ್ಗೆ ಒಂದು ಪ್ರಾಪರ್ ಹೆಸರು, ಹೌ ಟು ಫೈಂಡ್ ಅ ರೈಟ್ ನೇಮ್, ಹೌ ಟು ನೇಮ್ ದ ಫಂಕ್ಷನ್ಸ್. ಆಮೇಲೆ ಹೌ ಟು ಫೈಂಡ್, ಈಗ ಒಂದು ಫಂಕ್ಷನ್ ನೀವು ಬರೆಯಾಕ್ತೀರಿ ಅಂದರೆ ಇದಕ್ಕೇನು ಇನ್ಪುಟ್ ಕೊಡ್ಬೇಕು, ನಾ ಏನು ಔಟ್ಪುಟ್ ಕೊಡಬೇಕು, ಅದನ್ನು ಹೆಂಗೆ ಕಲಿತೀರಿ. ದೆನ್ ಡಿಸೈಡಿಂಗ್ ದ ಪ್ರಾಪರ್ ಡೇಟಾ ಟೈಪ್. ಸೊ ವಿಲ್ ಕವರ್ ಆಲ್ ದೀಸ್ ಟಾಪಿಕ್ಸ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲು ಏನು ಮಾಡಿರಿ, ವಿಜುವಲ್ ಸ್ಟುಡಿಯೋ ಕೋಡ್ ಲಾಂಚ್ ಮಾಡಿರಿ. ಇದು ಲಾಂಚ್ ಮಾಡಿದ ತಕ್ಷಣ ನಿಮ್ಮ ಕಂಪ್ಯೂಟರ್ ಒಳಗೆ ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಮಾಡ್ಕೊರಿ, ಆಯಿತಾ. ಸೊ ಈಗ ನಾನು ಏನು ಮಾಡಾಕ್ತೇನೆ, ಇಲ್ಲಿ ನನ್ನ ಸಿ ಡ್ರೈವ್ PCS ಒಳಗೆ ಫಂಕ್ಷನ್ಸ್ ಜಾವಾ ಅಂತಂದು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡೇನೆ. ಫೋಲ್ಡರ್ ಹೆಂಗೆ ಕ್ರಿಯೇಟ್ ಮಾಡ್ತೀರಿ, ಜನರಲಿ ನೀವು ರೈಟ್ ಕ್ಲಿಕ್ ಮಾಡಿ ನೀವು ಫೋಲ್ಡರ್ ಅಂತ ಮಾಡ್ತೀರಿ ಈ ಥರ, ಓಕೆನಾ. ಸೊ ಇದು ಫಂಕ್ಷನ್ಸ್ ಜಾವಾ ಇಲ್ಲಿ ಕ್ರಿಯೇಟ್ ಆಯ್ತಲ್ಲ. ಈಗೇನು ಮಾಡಿರಿ, ಇಲ್ಲಿ ID ಒಳಗೆ ಹೋಗಿ ಓಪನ್ ಫೋಲ್ಡರ್ ಅಂತ ಕೊಟ್ಟು ಆ ಫೋಲ್ಡರ್ ಹೆಸರು ಇಲ್ಲಿ ಎಂಟರ್ ಮಾಡಿರಿ. ಸೊ ಈಗ ಇಲ್ಲಿ ಈ ಫೋಲ್ಡರ್ ಓಪನ್ ಆಯಿತು, ಆಯಿತಾ. ಈಗ ನೀವು ಇಲ್ಲಿ ಏನಂದ್ರೆ ಒಂದು ಫೈಲ್ ಕ್ರಿಯೇಟ್ ಮಾಡಬೇಕು. ಏನಂತ, ನಾ ಏನಂತ ಮಾಡ್ತೀನಿ, namaste.java ಅಂತ ಮಾಡಿರಿ. ಈಗ ಇದ್ರೊಳಗೆ ಜಾವಾ ಒಳಗೆ ಏನಂತಂದ್ರೆ ನೀವು ಏನೋ ಕೋಡ್ ಬರೀತೀರಲ್ಲ ಅದು ಎಲ್ಲನೂ ಕ್ಲಾಸ್ ಒಳಗನೇ ಇರಬೇಕು, ಕ್ಲಾಸ್ ಬಿಟ್ಟು ಏನೂ ಹೊರಗೆ ಇರಬಾರ್ದು. ಸೊ ಜಾವಾ ಮತ್ತು C# ಒಳಗೆ ಎರಡೂದ್ರೊಳಗೂ ಹಂಗೆ ಏನಂದರೆ ಇವೆರಡು ಮ್ಯಾನೇಜ್ಡ್ ಕೋಡ್ ಇರೋದ್ರಿಂದ ಎಲ್ಲ ಕೋಡನ್ನು ಕ್ಲಾಸ್ ಒಳಗನೇ ಇರುತ್ತೆ. ಆಮೇಲೆ ನೀವು ಅದ್ರ ಹೊರಗಡೆ ಏನೂ ಬರೆಯೋಕ್ಕೆ ಬರಲ್ಲ. ಸೊ ಈಗೇನಂದರೆ ಇಲ್ಲೊಂದು ಪಬ್ಲಿಕ್ ಕ್ಲಾಸ್ ಡಿಫೈನ್ ಮಾಡೋಣಂತ. ಏನಂತ, ಪಬ್ಲಿಕ್ ಕ್ಲಾಸ್ ನಮಸ್ತೆ ಅಂತ ಡಿಫೈನ್ ಮಾಡೋಣ. ಇದ್ರೊಳಗೆ ಮೇನ್ ಮೆಥಡ್ ಏನಂದ್ರೆ ಫಿಕ್ಸ್ ಸಿಂಟ್ಯಾಕ್ಸ್ ಐತದ. ನೀವು ಬೇಕಿದ್ರೆ ನಿಮಗೆ ಡೌಟ್ ಇದ್ರೆ ಏನು ಮಾಡಿರಿ, ಇಲ್ಲಿ ChatGPTಗೆ ಹೋಗಿ ವಾಟ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ಮೇನ್ ಮೆಥಡ್ ಇನ್ ಜಾವಾ. ಐದರ್ ಇಲ್ಲರ ಹೋಗಿ ಕೇಳ್ರಿ, ಇಲ್ಲಾಂದ್ರೆ ನೀವು ಇದಕ್ಕೆ ಹೋಗಿ ಕೇಳ್ರಿ, ಎಲ್ಲಿ ಬಿಂಗ್ ಅಥವಾ ಗೂಗಲ್ ಸರ್ಚ್ನಾಗ ಹೋಗಿ ಯು ಕ್ಯಾನ್ ಸರ್ಚ್ ಫಾರ್ ಇಟ್. ವಾಟ್ ಈಸ್ ದ ಸಿಂಟ್ಯಾಕ್ಸ್ ಏನೈತಪ್ಪ ಜಾವಾ ಮೆಥಡ್ ಅಂತಂದು. ಇಲ್ಲಿ ನೋಡ್ರಿ, ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್. ಇಲ್ಲಿ ಏನು ಹೇಳಾಗ್ತೈತೆ, ಅದು ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್. ಆದ್ರೆ ಡೇಟಾ ಟೈಪ್ ಇಲ್ಲಿ ಏನಂದ್ರೆ ಒಂದು ಅರೇ ತೊಗೊಳಾಗ್ತೈತೆ, ಸ್ಟ್ರಿಂಗ್ ಅರೇ ಮತ್ತು RCS ಅಂತಂದು. ಸೊ ಈಗೇನು ಮಾಡೋಣ, ಅದು ಹೆಂಗೈತಲ್ಲ ಅದೇ ರೀತಿ ಇಲ್ಲಿ ಟೈಪ್ ಮಾಡಿ ನೋಡೋಣ. ಏನು, ಫಸ್ಟ್ ಪಬ್ಲಿಕ್, ಆಮೇಲೆ ಸ್ಟ್ಯಾಟಿಕ್. ಈ ಸ್ಟ್ಯಾಟಿಕ್ ನಾನ್ ಸ್ಟ್ಯಾಟಿಕ್ ಅಥವಾ ಪಬ್ಲಿಕ್ ಪ್ರೈವೇಟ್ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಒಂದು ಸೆಷನ್ ಮಾಡ್ತೀನಿ. ಯಾರ್ಯಾರು ಜಾವಾ ಕಲಿಯಾಗ್ತಿರಲ್ಲ, ಡೋಂಟ್ ಗೆಟ್ ವೆರಿಡ್, ಏನಪ್ಪ ಸರ್ ಡೈರೆಕ್ಟಾಗಿ ಹೇಳತ್ತಾರ ಹಿಂಗೆ ಸ್ಟ್ಯಾಟಿಕ್ ಅದು ಅಂತ ಅನ್ಕೋಬೇಡ್ರಿ. ಈಗ ಬರೀ ನೀವು ಒಂದು ಪ್ರೋಗ್ರಾಮ್ ಬರೋದು, ಒಂದು 4 ಫಂಕ್ಷನ್ಸ್ ಬರೋದು, ರನ್ ಮಾಡಿ ಯು ಫೀಲ್ ಕಾನ್ಫಿಡೆಂಟ್ ಅಬೌಟ್ ಇಟ್. ಅದಾದಮೇಲೆ ನಿಮಗೆ ಅಗದಿ ಡೀಟೇಲ್ ಆಗಿ ಇದು ಕ್ಲಾಸಸ್ ಬಗ್ಗೆ ಮತ್ತು ಇವು ಆಕ್ಸೆಸ್ ಮಾಡಿಫೈರ್ಸ್ ಅಂತಾರೆ ಇದಕ್ಕೆ, ಪಬ್ಲಿಕ್ ಪ್ರೈವೇಟ್ ಇವಕ್ಕೆಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನಾನು. ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್. ಆಮೇಲೆ ನೋಡ್ರಿ, ಇಲ್ಲಿ ಇದು ಬರೋದ ತಕ್ಷಣ ಇಲ್ಲಿ ಈ ಥರ ರನ್ ಡಿಬಗ್ ಅಂತ ಬರುತ್ತೆ ಮೇಲೆ. ಅದಾದಮೇಲೆ ಇಲ್ಲಿ ಡೇಟಾ ಟೈಪ್ ಏನಿತ್ತು, ಸ್ಟ್ರಿಂಗ್ ಕ್ಯಾಪಿಟಲ್ S ಇತ್ತಲ್ಲಿ ನೆನ್ಪಿಟ್ಕೋರಿ. ಅದಾದಮೇಲೆ ಇದು ARGS, ಓಕೆ. ಇದಿಷ್ಟು ಮೆಥಡ್. ಈಗ ಇದಿಷ್ಟು ಬರೆದ್ರಲ್ಲ, ಇದು ಬರೆದಿದ್ದನ್ನು ಏನಂದ್ರೆ ರನ್ ಮಾಡಿ ನೋಡೋಣ ಅಂತ, ಇದು ರನ್ ಆಗುತ್ತೇನಂತಂದು. ಸೊ ಕೋಡ್ ರನ್ ಆಯ್ತು. ಇದನ್ನ ಇನ್ನೊಂದು ನಾವು ಹೆಂಗೆ ರನ್ ಮಾಡ್ಬೋದು, ನಿಮ್ಗೆ ಇದ್ರೊಳಗೂ ತೋರಿಸಿದ್ನಿ ಸೆಟಪ್ದೊಳಗೆ. ಏನಂದ್ರೆ ಕಾಪಿ ಪಾತ್, ಓಕೆ, ಕಾಪಿ ಪಾತ್ ಮಾಡಿ ಕಮಾಂಡ್ ಲೈನ್ದಾಗ ಹೋಗ್ಬೇಕು, ಆಯಿತಾ. ಕಮಾಂಡ್ನಾಗ ಎಲ್ಲಿ PCSನಾಗ ಫಂಕ್ಷನ್ಸ್ ಜಾವಾ ಹೋಗ್ರಿ. ಹಾಂ, ಸೊ ಇಲ್ಲಿ ಜಾವಾ ಇನ್ಸ್ಟಾಲ್ ಆಗೈತಿಲ್ಲ ಅಂತ ಹೆಂಗೆ ನೋಡೋದು, java/version, ಓಕೆ. --- ವರ್ಷನ್ ಮಾಡಿದ್ರೆ ಗೊತ್ತಾಗ್ತದೆ ನಿಮಗೆ ಇಲ್ಲಿ ಜಾವಾ ಇನ್ಸ್ಟಾಲ್ ಐತಿ ಅಂತಂದು. ಸೊ ಈಗ java.exe ನಮ್ಮದು ಫೈಲ್ ಹೆಸರೇನು,
ನಮಸ್ತೆ ಡಾಟ್ ಜಾವಾ. ಏನೂ ಔಟ್ಪುಟ್ ಬಂದಿಲ್ಲ, ಯಾಕಂದ್ರೆ ನಾವೇನು ಪ್ರಿಂಟ್ ಮಾಡಾಕ್ತಿಲ್ಲ ಅಲ್ಲಿ. ಕರೆಕ್ಟ್. ಇದು ಇಷ್ಟು ಅಂದರೆ ಇದ್ರ ಬಗ್ಗೆ ಮೇನ್ ಫಂಕ್ಷನ್ ಇದೇನು ಐತಲ್ಲ ಡಿಕ್ಲರೇಷನ್, ಇದು ಇಷ್ಟು ಸ್ಟ್ರಿಕ್ಟ್ ಐತೆ ಅಂದರೆ ಇದ್ರೊಳಗೆ ಏನೋ ಒಂದ ಚೇಂಜ್ ಮಾಡಿದ್ರು ವರ್ಕ್ ಆಗಲ್ಲ. ಈಗ ಸ್ಮಾಲ್ ಎಮ್ ಬದಲಿ ಕ್ಯಾಪಿಟಲ್ ಎಮ್ ಮಾಡಿದ್ವಿ ಅಂತ ತಿಳ್ಕೊರಿ, ಮಾಡಿ ರನ್ ಮಾಡಿದ್ವಿ ಅಂದರೆ ಏನು ಎರರ್ ಬರುತ್ತೆ ನೋಡ್ರಿ. ಕಾಂಟ್ ಫೈಂಡ್ ದ ಮೇನ್ ಮೆಥಡ್ ಇನ್ ದ ಕ್ಲಾಸ್ ನಮಸ್ತೆ. ಓಕೆ, ಇಲ್ಲ ಇದನ್ನು ಸ್ಮಾಲ್ ಇಡ್ರಿ. ಈಗ ಆರ್ಗ್ಯುಮೆಂಟ್ ಐತಲ್ಲ, ಇದಕ್ಕೆ ಆರ್ಗ್ಯುಮೆಂಟ್ಸ್ ಅಂತ ಬರೀರಿ ಅದ್ರ ಬದಲಿ. ಹಾಂ, ಅಂದ್ ಬರೋದು ರನ್ ಮಾಡಿ ನೋಡ್ರಿ. ಸೊ ಇದು ಸೇವ್ ಮಾಡೋಣ, ಸೇವ್ ಮಾಡಿ ವಿಲ್ ರನ್ ಇಟ್. ಓಕೆ, ಸೊ ಇದನ್ನು ಚೇಂಜ್ ಮಾಡಿದ್ರೆ ಇಟ್ ಈಸ್ ಫೈನ್. ನೀವು ಇಲ್ಲಿ ಆರ್ಗ್ಯುಮೆಂಟ್ಸ್ ವೇರಿಯೇಬಲ್ ಹೆಸರು ಚೇಂಜ್ ಮಾಡಿದ್ರೆ ಇಟ್ ಈಸ್ ಫೈನ್. ವಾಟ್ ಇಫ್ ವಿ ರಿಮೂವ್ ದಿಸ್, ಇದನ್ನು ಆರ್ಗ್ಯುಮೆಂಟ ತೆಗ್ದೀವಿ ಅಂದ್ರೆ, ಬರೀ ಮೇನ್ ಅಂತ ಇಷ್ಟ ಬರ್ದೀವಿ ಅಂದ್ರೆ ಅವಾಗ ಏನಾಗುತ್ತೆ? ಕಾಂಟ್ ಫೈಂಡ್ ಮೇನ್ ಸ್ಟ್ರಿಂಗ್ ಮೆಥಡ್ ಇನ್ ದ ಕ್ಲಾಸ್. ಓಕೆ, ಸೊ ಆ ಮೇನ್ ನಂಗೆ ಫಂಕ್ಷನ್ ಸಿಗ್ತಿಲ್ಲ ಅಂತ ಹೇಳ್ತಿದೆ ಅದು. ಸೊ ಇದನ್ನ ವಾಪಸ್ ಹಾಕ್ರಿ, ಆಯಿತಾ? ಇದೇನಂದ್ರೆ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್. ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಾಗ ಕವರ್ ಮಾಡೀನಿ ಆಲ್ರೆಡಿ. ವಾಟ್ ಇಫ್ ಯು ರಿಮೂವ್ ವೈಡ್? ಓಕೆ, ಈ ವೈಡ್ ತೆಗೆದ್ರಿ, ವೈಡ್ ತೆಗೆದ್ರೆ ಏನಾಗುತ್ತೆ, ರನ್ ಆಗುತ್ತೆ ನೋಡೋಣ. ಇನ್ವ್ಯಾಲಿಡ್ ಮೆಥಡ್ ಡಿಕ್ಲರೇಷನ್, ರಿಟರ್ನ್ ಟೈಪ್ ರಿಕ್ವೈರ್ಡ್. ನೀವು ರಿಟರ್ನ್ ಟೈಪ್ ಕಂಪಲ್ಸರಿ ಇಲ್ಲಿ, ಆಯಿತಾ? ನಿಮ್ಗೆ ಹೇಳಿದ್ನಲ್ಲ ಪೈಥಾನ್ದೊಳಗೆ ಏನಂತಂದ್ರೆ ಅಲ್ಲಿ ಈ ಥರ ರೂಲ್ಸ್ ಏನೂ ಇಲ್ಲ. ಪೈಥಾನ್ ಏನಂದ್ರೆ ಒಂಥರ ಅಗದಿ ಚಿಲ್ಡ್ ಲ್ಯಾಂಗ್ವೇಜ್, ಚಿಲ್ಡ್ ಅಥವಾ ಜಾಲಿ ಲ್ಯಾಂಗ್ವೇಜ್ ಅನ್ಬೋದು. ನೀವು ರಿಟರ್ನ್ ಟೈಪ್ ಕೊಡ್ರಿ, ಕೊಡದೇ ಇರ್ರಿ, ಇಟ್ ವಿಲ್ ಅಸ್ಯೂಮ್, ಇಟ್ ವಿಲ್ ಟ್ರೈ ಟು ಥಿಂಕ್ ಸಮಥಿಂಗ್, ಇಟ್ ವಿಲ್ ಲುಕ್ ಎಟ್ ಯುವರ್ ಕೋಡ್. ಬಟ್ ಜಾವಾಸಿ ಹಂಗಲ್ಲ, ಅದಕ್ಕೆಲ್ಲ ರೂಲ್ಸ್ ಅಂದ್ರೆ ರೂಲ್ಸ್ ನೀವು ಫಾಲೋ ಮಾಡಬೇಕು, ಇಲ್ಲ ಅಂತಂದ್ರೆ ಎರರ್. ಸೊ ಅದಕ್ಕೆ ಭಾಳ ಮಂದಿಗೆ ಏನಾಗುತ್ತೆ, 10 ಲೈನ್ ಜಾವಾ ಕೋಡ್ ಬರೆದ್ರಂದ್ರೆ 20 ಎರರ್ ಬರ್ತಾವ, ಅಲ್ಲೇ ಮೋಟಿವೇಶನ್ ಹೋಗ್ಬಿಡುತ್ತೆ, ಅಲ್ಲೇ ನಿಂದ್ರಿಸ್ಬಿಡ್ತಾರೆ. ದ ಬೆಸ್ಟ್ ವೇ ಟು ಲರ್ನ್ ಈಸ್ ಚಲೋತಂಗೆ ಒಂದು ಲೈನ್ ಬರೆದು ಈ ಥರ ಚೇಂಜಸ್ ಮಾಡಿ ನೋಡ್ಬೇಕು. ಹಿಂಗೆ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಇದು ಕಂಪಲ್ಸರಿ ಇದೆ, ಇದು ಕಂಪಲ್ಸರಿ ಇದೆ, ಇಲ್ಲಿ ರಿಟರ್ನ್ ಟೈಪ್ನ ಬರೆಯಬೇಕು, ಬರೆದಿಲ್ಲ ಅಂದರೆ ಇದು ಅಳುತ್ತೆ ಅಂತಂದು, ಆಯಿತಾ? ಸೊ ಈ ಥರ ಇದನ್ನು ಮಾಡಿ ನೋಡ್ರಿ. ಆಮೇಲೆ ಇಲ್ಲಿ ಫೈಲ್ ಹೆಸರು ನಮಸ್ತೆ ಐತಲ್ಲ, ಇದನ್ನೇನು ಮಾಡ್ತೀನಿ ನಾನು, ನಮಸ್ತೆ ಇಂಡಿಯಾ ಅಂತ ಮಾಡ್ತೇನೆ, ಆಯಿತಾ? ಮಾಡಿ ಸೇವ್ ಮಾಡ್ತೀನಿ. ಸೇವ್ ಮಾಡಿದ ತಕ್ಷಣ ನೋಡ್ರಿ ಇಲ್ಲಿ ಏನಾಯಿತು, ಫೈಲ್ ಹೆಸರು ಸದ್ಯಕ್ಕೆ ಚೇಂಜ್ ಆಯಿತು. ಇದೇನಂದ್ರೆ ಐ ಡಿ ಕೆಲಸ ಇದೆ, ಐ ಡಿ ಮಾಡಾಕ್ತೈತಿ. ಇದನ್ನು ತೆಗೆದು ನಾ ಮತ್ತೆ ಸೇವ್ ಮಾಡಿದ್ನಿ ಅಂದ್ರೆ ಮತ್ತೆ ಫೈಲ್ ಹೆಸರು ಚೇಂಜ್ ಆಗುತ್ತೆ. ಸೊ ದೇರ್ ಈಸ್ ಒನ್ ಮೋರ್ ರೂಲ್, ಇಲ್ಲಿ ಫೈಲ್ ಹೆಸರು ಏನಿರುತ್ತಲ್ಲ ಅದ ಹೆಸರು ಇಲ್ಲಿ ಕ್ಲಾಸಿಗೆ ಇರಬೇಕಂತ ರೂಲ್ ಇದೆ. ಓಕೆ, ಸೊ ದಿಸ್ ಈಸ್ ಇಟ್. ಈಗ ಇಷ್ಟು ಬರೋದು ಏನು ಮಾಡಿರಿ, ರನ್ ಮಾಡಿ ನೋಡಿರಿ. ಎಲ್ಲ ಈ ಥರನೂ ರನ್ ಮಾಡಿರಿ ಇಲ್ಲಿ ಡಿಬಗರಿಂದ. ಆಮೇಲೆ ಡಿಬಗನ್ನು ಮಾಡಿ ನೋಡಿರಿ, ಈ ಥರ ಡಿಬಗರ್ ವರ್ಕ್ ಆಗುತ್ತೆ ಇಲ್ಲ ಅಂತಂದು. ಆಮೇಲೆ ಏನಂದ್ರೆ ಇನ್ನೊಂದು ಈ ಥರ ಕಮಾಂಡ್ ಲೈನ್ಲೆ ಅವಳು ಹೆಂಗೆ ಈ ಥರ ಏನು ಕಮಾಂಡ್ ಅದು, java.exe ಆಮೇಲೆ ಫೈಲ್ ಹೆಸರು. ಓಕೆ, ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಈಗ ಏನು ಮಾಡೋಣ, ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್, ರೈಟಿಂಗ್ ಯುವರ್ ಫಸ್ಟ್ ಫಂಕ್ಷನ್. ಸೊ ಐ ಅಸ್ಯೂಮ್ ಆಲ್ ಆಫ್ ಯು ರೋಟ್ ಯುವರ್ ಫಸ್ಟ್ ಫಂಕ್ಷನ್ ವಿಚ್ ವಿ ನೀಡ್ ಟು ರೈಟ್ ಇಟ್. ಓಕೆ, ಸೊ ಏನಂತ ಬರೆಯೋನು ಇಲ್ಲಿ, ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್. ನಾವು ಇವತ್ತು ಬರೆದಿದ್ವಲ್ಲ ಬೇರೆ ಲ್ಯಾಂಗ್ವೇಜ್ದೊಳಗೆ, ಏನಂತಂದ್ರೆ ಏನು ಮಾಡೋದಿಲ್ಲ ಅಥವಾ ಡೂ ನಥಿಂಗ್ ಪ್ರೋಗ್ರಾಮ್ ಇದು, ಆಯಿತಾ? ಸೊ ಇದೇನಂದ್ರೆ ಪ್ರೋಗ್ರಾಮ್ ಇದು ಏನೂ ಮಾಡೋದಿಲ್ಲ ಅಥವಾ ಏನೂ ಮಾಡ್ತಾ ಇಲ್ಲ, ಆಯಿತಾ? ಈ ಪ್ರೋಗ್ರಾಮನ್ನು ಏನು ಮಾಡೋಣ, ಇಲ್ಲಿ ಮೇನಿಂದ ಕಾಲ್ ಮಾಡೋಣ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಜಾವಾ ಒಳಗೆ ಏನಂತಂದ್ರೆ ಬರೆಯುವಾಗ ಈ ಥರ ಕ್ಲಾಸಸ್ಗೆಲ್ಲ ಈ ಥರ ಬ್ರೇಸಸ್ ಇರ್ತಾವೆ, ಓಪನ್ ಮತ್ತು ಕ್ಲೋಸ್ ಬ್ರೇಸ್ ಇರ್ತಾವೆ. ಫಂಕ್ಷನ್ಗಳಿಗೂ ಈ ಥರ ಓಪನ್ ಆ್ಯಂಡ್ ಕ್ಲೋಸ್ ಬ್ರೇಸ್ ಇರ್ತಾವೆ. ಮೆಥಡ್ಗಳಿಗೂ ಈ ಥರ, ಮೆಥಡ್ ಅಂದರೆ ಈ ಥರ ಇಲ್ಲಿ ಬ್ರೇಸಸ್ ಇರ್ತಾವೆ. ಆಮೇಲೆ ಇದು ಕರ್ಲಿ ಬ್ರೇಸಸ್ ಅಂತಾರೆ ಇವಕ್ಕೆ, ಈ ಥರ ಕರ್ಲಿ ಬ್ರೇಸಸ್ ಬರಿಬೇಕಿಲ್ಲಿ, ಆಯಿತಾ? ಈಗ ಈ ಫಂಕ್ಷನ್ ಇಲ್ಲೇನು ಬರ್ದೀವಲ್ಲ, ಈ ಫಂಕ್ಷನ್ಗೆ ಇದಕ್ಕೆ ಏನಂತೀವಿ ನಾವು, ಫಂಕ್ಷನ್ ಡೆಫಿನಿಷನ್ ಅಂತೀವಿ. ಇದಕ್ಕೆ ಏನಂತೀವಿ, ಫಂಕ್ಷನ್ ಡೆಫಿನಿಷನ್. ಈಗ ನಾ ಇಲ್ಲೇನು ಮಾಡಾಕ್ತೀನಿ, ಕಮೆಂಟ್ ಆ್ಯಡ್ ಮಾಡಾಕ್ತೀನಿ, / ಈ ಥರ ಹಾಕಿ ಫಂಕ್ಷನ್ ಡೆಫಿನಿಷನ್. ಈಗ ಇದನ್ನು ಇಲ್ಲಿ ಮೇನ್ ಫಂಕ್ಷನಿಂದ ಕಾಲ್ ಮಾಡೋಣಂತ. ಏನು ಇಲ್ಲೀಗ ನಾನು ಕರ್ಲಿ ಬ್ರೇಸ್ ಇರುತ್ತಲ್ಲ, ಎಂಟರ್ ಹೊಡೆದ್ಮೇಲೆ ಆಟೋಮೆಟಿಕ್ಲಿ ಅಲ್ಲಿ ಟ್ಯಾಬ್ ಸೆಟ್ ಆಗುತ್ತೆ. ಸೊ ಇಲ್ಲಿ 2 ಟ್ಯಾಬ್ ಇರ್ತಾವೆ, ಒಂದು ಟ್ಯಾಬ್ ಇಲ್ಲಿಗೆ, ಇನ್ನೊಂದು ಟ್ಯಾಬ್ ಇಲ್ಲಿಗೆ, ನೆನ್ಪಿಟ್ಕೋರಿ, ಈ ಥರ 2 ಟ್ಯಾಬ್ ಇರ್ತಾವೆ. ಸೊ ಇಲ್ಲಿ ಈಗ ಏನೂ ಮಾಡೋದಿಲ್ಲ ಫಂಕ್ಷನ್ ನಾ ಕಾಲ್ ಮಾಡ್ತೀನಿ ಇಲ್ಲಿಂದ. ಓಕೆ, ಇದಕ್ಕೆ ಏನಂತಾರೆ, ಈ ಥರ ಕಾಲ್ ಮಾಡೋದಕ್ಕೆ ಏನಂತಾರೆ, ಇಲ್ಲಿ ಕಮೆಂಟ್ ಹಾಕ್ತಿದ್ದೀನಿ, ಫಂಕ್ಷನ್
ಇನ್ವೊಕೇಶನ್ ಅಂತಾರೆ. ಓಕೆ, ಸೊ ಈ ಥರ ಬರೆದು ಏನು ಮಾಡಿರಿ, ನಿಮ್ದೊಂದು ಎಂಟಿ ಡಮ್ಮಿ ಫಂಕ್ಷನ್ ಇದು ಏನು ಕೆಲಸ ಮಾಡೋಕ್ತಿಲ್ಲ, ಖಾಲಿ ಐತಿದು. ಬಟ್ ಇಷ್ಟು ಬರೆದು ಇದನ್ನು ರನ್ ಮಾಡಿ ನೋಡಿರಿ. ಓಕೆ, ಇಟ್ ಎಕ್ಸಿಕ್ಯೂಟೆಡ್ ವಿತೌಟ್ ಎನಿ ಎರರ್. ಇಫ್ ಯು ಹ್ಯಾವ್ ಡೌಟ್ ಯು ಜಸ್ಟ್ ರನ್ ಇಟ್ ಇನ್ ದ ಕಮಾಂಡ್ ಲೈನ್ ಆಲ್ಸೋ. ಓಕೆ, ಸೊ ದಿಸ್ ಈಸ್ ಯುವರ್ ಫಸ್ಟ್ ಫಂಕ್ಷನ್. ನೀವು ಇದನ್ನು ಇಲ್ಲಿ ಏನಾರ ವೈಡ್ ಬರ್ದಿಲ್ಲ ಅಂದ್ರೆ ಅಗೇನ್ ಯು ವಿಲ್ ಹ್ಯಾವ್ ದ ಸೇಮ್ ಎರರ್. ಇದೀಗ ನೀವು ನೋಡಿದ್ರಲ್ಲ, ಇನ್ವ್ಯಾಲಿಡ್ ಮೆಥಡ್ ರಿಟರ್ನ್ ಟೈಪ್ ರಿಕ್ವೈರ್ಡ್ ಸ್ಟ್ಯಾಟಿಕ್, ಇಲ್ಲಿ ರಿಟರ್ನ್ ಟೈಪ್ ಇಲ್ಲ ಅಂತ ಹೇಳ್ತಿದೆ. ಆಯಿತಾ, ಸೊ ಲೆಟ್ಸ್ ಸೇ ಯು ಆರ್ ರಿಟರ್ನಿಂಗ್ ವೈಡ್ ರಿಟರ್ನ್ ಅಂದರೆ ಏನೂ ಮಾಡ್ತಿಲ್ಲ ಅಂದಂಗೆ. ಈಗ ಸ್ಟ್ಯಾಟಿಕ್ ಬರ್ದಿಲ್ಲ, ಸ್ಟ್ಯಾಟಿಕ್ ಬರೀಲಿಲ್ಲ ಅಂದರೆ ಏನಾಗುತ್ತೆ, ನಾನ್ ಸ್ಟ್ಯಾಟಿಕ್ ಮೆಥಡ್ ಕೆನಾಟ್ ಬಿ ರೆಫರೆನ್ಸ್ಡ್ ಫ್ರಮ್ ಅ ಸ್ಟ್ಯಾಟಿಕ್ ಮೆಥಡ್. ಈ ಮೆಥಡು ಒಂದು ಸ್ಟ್ಯಾಟಿಕ್ ಫಂಕ್ಷನ್ ಐತಿ. ಈ ಸ್ಟ್ಯಾಟಿಕ್ ಫಂಕ್ಷನ್ನಿಂದ ಇನ್ನೊಂದು ನೀವು ಸ್ಟ್ಯಾಟಿಕ್ ಫಂಕ್ಷನ ಕಾಲ್ ಮಾಡಬೇಕು, ನಾನ್ ಸ್ಟ್ಯಾಟಿಕ್ ಮಾಡೋಕ್ಕಾಗಲ್ಲ ಅಂತ. ಸೊ ಅದಕ್ಕೆ ಹಿಯರ್ ಯು ನೀಡ್ ಸ್ಟ್ಯಾಟಿಕ್. ಓಕೆ, ಆಮೇಲೆ ಇಲ್ಲಿ ಪಬ್ಲಿಕ್ ಬರ್ದಿಲ್ಲ ಅಂದರೆ ಏನಾಗುತ್ತೆ ನೋಡೋಣ. ಸೊ ಪಬ್ಲಿಕ್ ಬರ್ದಿಲ್ಲ ಅಂದರೂ ನಡಿತೈತಿ, ಬಿಕಾಸ್ ಇದೇನಾಗುತ್ತೆ, ಈ ಮೆಥಡ್ ಈ ಕ್ಲಾಸ್ ಒಳಗೆ ಪ್ರೈವೇಟ್ ಇರುತ್ತೆ. ಸೊ ನಡಿತೈತಿ ಪಬ್ಲಿಕ್ ಬರ್ದಿಲ್ಲ ಅಂದ್ರೆ. ಸೊ ಈ ಥರ ನೀವು ಕೋಡಿಂಗ್ ಕಲಿಬೇಕು. ಏನಂತಂದ್ರೆ ಕೋಡ್ ಅದು ಸರಿಯಾಗಿ ವರ್ಕ್ ಆದ್ಮ್ಯಾಗ ಹೋಗಿ ಅದ್ರೊಳಗೆ ಓಕೆ ಇದು ಡಿಲೀಟ್ ಮಾಡಿದ್ರೆ ನಡಿತೈತೇನು, ಇದು ಚೇಂಜ್ ಮಾಡಿದ್ರೆ ನಡಿತೈತೇನು, ಇದು ಮಾಡಿದ್ರೆ ಏನು ಎರರ್ ಬರ್ತೈತಿ, ಅವಾಗ ನಿಮ್ಗೆ ಏನಾಗ್ತಾವ ಬೇರೆ ಬೇರೆ ಎರರ್ಸ್ ಬಂದಾಗ ಅದನ್ನು ಹೆಂಗೆ ಫಿಕ್ಸ್ ಮಾಡ್ಬೇಕಂತ ಗೊತ್ತಾಗುತ್ತೆ. ನಾವೆಲ್ಲ ಏನು ಮಾಡ್ತೀವಿ, ಲ್ಯಾಬ್ನ್ಯಾಗ ಆಗಲಿ ಇಂಜಿನಿಯರಿಂಗ್ನಾಗ ಕಲಿಯುವಾಗ ಅಥವಾ ಈವನ್ ಹೊರಗಡೆ ಕೋರ್ಸ್ ಮಾಡುವಾಗ ಒಂದು ಕೋಡ್ ತೊಗೊಂಡು ಅದನ್ನು ಅತಿ ಲಕ್ಷ ಕೊಟ್ಟು ಅಗದಿ ಕೇರ್ಫುಲ್ಲಾಗಿ ಅದು ಲೆಟರ್ ಟು ಲೆಟರ್ ಟೈಪ್ ಮಾಡಿ ರನ್ ಮಾಡಿ ಬ್ಲ್ಯಾಕ್ ಸ್ಕ್ರೀನ್ ಬಂತಂದ್ರೆ ಫುಲ್ ಖುಷಿಯಾಗಿಬಿಡ್ತೀವಿ ನಾವು, ಆಯ್ತು ವರ್ಕ್ ಆಯ್ತು ಪ್ರೋಗ್ರಾಮ್ ಅಂತಂದು. ಆ ಥರ ಮಾಡೋದ್ರಿಂದ ನಿಮ್ಗೆ ಕೋಡಿಂಗ್ ಬರೋಂಗಿಲ್ಲ. ನೀವು ಚಲೋ ಪ್ರೋಗ್ರಾಮ್ ಬರೋದು ಅಗದಿ ಸಣ್ಣದ ಬರೀರಿ, ಬರೋದು ಅದನ್ನ ಏನು ಮಾಡಬೇಕು, ಹಾಳು ಮಾಡಿ ನೋಡ್ಬೇಕು ಇದು ಹಿಂಗೆ ಮಾಡಿದಾಗ ಏನು ಎರರ್ ಬರ್ತೈತೆ ಅಂತ. ಬಿಕಾಸ್ ಅದನ್ನ ಹಾಳು ಮಾಡಿದ್ದು ನೀವಲ್ಲ, ನಿಮ್ಗೆ ನೆನ್ಪಿಟ್ಕೋಬೇಕು ಏನು ಚೇಂಜ್ ಮಾಡಿದ್ರಿ ಅಂತ. ಅದು ಮಾಡಿದ್ಮೇಲೆ ಎರರ್ ಬರುತ್ತಲ್ಲ, ಸೊ ಯು ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಆ್ಯಂಡ್ ಸೇ ಓಕೆ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ. ನಿಮ್ಮ ಮೈಂಡ್ ಒಳಗೆ ಅವಾಗ ಅದು ಏನಾಗುತ್ತೆ, ನೆನಪು ಉಳಿಯೋಕೆ ಶುರು ಆಗುತ್ತೆ. ಓಕೆ ಈ ಎರರ್ಗೆ ಈ ಪ್ರಾಬ್ಲಮ್ಮು, ಈ ಎರರ್ಗೆ ಈ ಪ್ರಾಬ್ಲಮ್ ಅಂತ. ಸೊ ನಿಮಗೆ ಅವಾಗ ಕೋಡ್ ಬರೆಯುವಾಗ ಮಿಸ್ಟೇಕ್ಸು ಕಡಿಮೆ ಆಗುತ್ತೆ. ಆಮೇಲೆ ನೀವು ಎರರ್ಸ್ ಬಂದರೂ ನೀವು ಅಂಜಂಗಿಲ್ಲ ಅವಾಗ, ಓಕೆ ಐ ವಿಲ್ ಗೋ ಆ್ಯಂಡ್ ಫೈಂಡ್ ಇಟ್ ಅಂತ. ಈಗೆಲ್ಲ ಹೆಂಗೈತಿ, ಚಾಟ್ ಜಿಪಿಟಿ ಐತಲ್ಲ, ಅಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರು ಅದು ಹೇಳುತ್ತೆ ನಿಮ್ದು ಏನು ಮಿಸ್ಟೇಕ್ ಐತಂತ. ಬಟ್ ಜನರಲಿ ಸ್ಪೀಕಿಂಗ್ ಈ ನಾಲೆಜ್ ಇರೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಇದೊಂದು ಫಂಕ್ಷನ್ ಆಯ್ತಲ್ಲ ಈಗ. ಸೊ ಇದ್ರೊಳಗೆ ಈಗ ಫಂಕ್ಷನ್ ಇದು ಡಿಕ್ಲರೇಷನ್ ಆಯಿತಾ. ಸೊ ಇದಕ್ಕೆ ಫಂಕ್ಷನ್ ಡಿಕ್ಲರೇಷನ್ ಬೇಕೇನಂತ ನೋಡೋಣ ಇಲ್ಲಿ ಮಾಡಿ. ಸೊ ಇಲ್ಲಿ ನಾನು ಡಿಕ್ಲೇರ್ ಮಾಡಿದ್ದೀನಿ, ಲೆಟ್ಸ್ ರನ್ ಇಟ್. ಇದು ಎರರ್ ಬಂತು. ಏನು ಎರರ್ ಬಂತು, ಲೈನ್ ನಂಬರ್ 3 ಮಿಸ್ಸಿಂಗ್ ದ ಬಾಡಿ ಡಿಕ್ಲೇರ್ ದ ಅಬ್ಸ್ಟ್ರಾಕ್ಟ್. ಓಕೆ, ಸೊ ಇಲ್ಲೇನಂತಂದ್ರೆ ನಾವಿಲ್ಲಿ ಈ ಥರ ಮಾಡಿದ್ದೀವಲ್ಲ, ಈ ಥರ ಅಲೌಡ್ ಇಲ್ಲ. ನೀವು ಬರೆದ್ರೆ ಇಲ್ಲಿ ಆಲ್ರೆಡಿ ಫಂಕ್ಷನ್ ಬರಿಬೇಕಿಲ್ಲ, ಇಲ್ಲಿ ಆಲ್ರೆಡಿ ಡಿಫೈನ್ ಆಗೈತೆ ಅಂತ ಹೇಳಾಗ್ತೈತೆ ಅದು. ಸೊ ನೀವು ಈ ಥರ ಫಂಕ್ಷನ್ ಡಿಕ್ಲೇರ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಅಂತಂದರೆ ಇದ್ರೊಳಗೆ ಅಬ್ಸ್ಟ್ರಾಕ್ಟ್ ಇಂಟರ್ಫೇಸ್ ಅಂತ ಬರುತ್ತೆ ಕಾನ್ಸೆಪ್ಟ್ಸ್ ಮುಂದೆ, ಅದನ್ನು ಸಬ್ಸಿಕ್ವೆಂಟ್ ಸೆಷನ್ ಒಳಗೆ ಮುಂದೆ ನಾನು ಕವರ್ ಮಾಡ್ತೀನಿ. ಈಗ ಸದ್ದ ಅಲ್ಲಿ ಹೋಗೋದು ಬೇಡ. ಓಕೆ, ಸೊ ಇಷ್ಟು ನೆನಪಿಟ್ಕೋರಿ. ಏನಂದ್ರೆ ಈ ಥರ ಮೇನದ ಸಿಂಟ್ಯಾಕ್ಸ್ ಇದೆ, ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್, ಆಮೇಲೆ ಇದು ಈ ವೇರಿಯೇಬಲ್ ಹೆಸರು ಒಂದು ಬೇರೆ ಬರಿಬೋದು ಅಷ್ಟೇ ನೀವು. ಸೊ ಇಲ್ಲಾಂದರೆ ಇದು ಉಳಿದಿದ್ದೆಲ್ಲ ಏನಂದ್ರೆ ನೀವು ಯು ಹ್ಯಾವ್ ಟು ರೈಟ್ ಇಟ್. ಓಕೆ, ಇನ್ ಕೇಸ್ ಇದು ನೀವು ಪಬ್ಲಿಕ್ ಬರ್ದಿಲ್ಲ ಅಂದರೂ ಏನಾಗುತ್ತಂತ ಐ ಥಿಂಕ್ ವಿ ಸಾ ಇಟ್, ಜಸ್ಟ್ ಇನ್ ಕೇಸ್ ವಿ ಮಿಸ್ಡ್. ಓಕೆ, ಮೇನ್ ಮೆಥಡ್ ಇಸ್ ನಾಟ್ ಡಿಕ್ಲೇರ್ಡ್ ಆಸ್ ಪಬ್ಲಿಕ್ ಸ್ಟ್ಯಾಟಿಕ್. ಸೊ ಕಂಪಲ್ಸರಿ ಅದು ಮೇನ್ ಮೆಥಡ್ ಏನಂದ್ರೆ ಪಬ್ಲಿಕ್ ಸ್ಟ್ಯಾಟಿಕ್ ಇರಬೇಕು, ಇವೆಲ್ಲ ಪಿ ಸ್ಮಾಲ್ ಇರಬೇಕು, ಎಸ್ ಸ್ಮಾಲ್ ಇರಬೇಕು, ವಿ ಸ್ಮಾಲ್ ಇರಬೇಕು, ಎಮ್ ಸ್ಮಾಲ್ ಇರಬೇಕು, ಆಮೇಲೆ ಸ್ಟ್ರಿಂಗ್ ಒಳಗೆ ಇದು ಎಸ್ ಕ್ಯಾಪಿಟಲ್ ಇರಬೇಕು. ಸೊ ಇಲ್ಲಿ ನೀವು ಒಂದು ಲೆಟರ್ ಈ ಥರ ಹೆಚ್ಚು ಕಡಿಮೆ ಮಾಡಿದ್ರೂ ಫೇಲ್ ಆಗುತ್ತೆ. ಇಲ್ಲಿ ನೋಡ್ರಿ, ಸೊ ಕ್ಲಾಸ್ ನೇಮ್ ಸಿಂಬಾಲ್ ಸ್ಟ್ರಿಂಗ್ ಕಂಪೈಲೇಷನ್ ಫೇಲ್ಡ್. ಓಕೆ, ಕೆನಾಟ್ ಫೈಂಡ್ ದ ಸಿಂಬಾಲ್. ಏನು ಪ್ರಾಬ್ಲಮ್, ಯಾಕೆ ಪ್ರಾಬ್ಲಮ್ ಆಗ್ತಿತ್ತು ಕೋಡಿಂಗ್ ಕಲಿಯಾಕಂದ್ರೆ ಇದು ಹೇಳ್ಬೋದಿತ್ತಲ್ಲ, ನೀ ನೋಡಪ್ಪ ಇಲ್ಲಿ ಕ್ಯಾಪಿಟಲ್ ಎಸ್ ಬರಿಬೇಕು, ಸ್ಮಾಲ್ ಎಸ್ ಬರ್ದಿ ಅಂತ ಹೇಳ್ಬೇಕು. ಹಂಗೆ ಹೇಳಂಗಿಲ್ಲ. ಅದೇನು ಮಾಡ್ತೈತಿ ಕಂಪೈಲರ್, ಎರರ್ ಕೆನಾಟ್ ಫೈಂಡ್ ಸಿಂಬಾಲ್ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಅಂತ ಹಿಂಗೆ ಹೇಳ್ಬಿಡ್ತೈತಿ.
ಈ ಎರರ್ ನೋಡಿದವ್ರಿಗೆ ಕನ್ಫ್ಯೂಷನ್ ಆಗುತ್ತೆ, ಏನು ಇದಕ್ಕೆ ಏನು ಸಿಂಬಾಲ್ ಏನು ಸಿಗ್ಬತ್ತು, ನಾ ಎಲ್ಲಿ ಸಿಂಬಾಲ್ ಯೂಸ್ ಮಾಡತ್ತೀನಿ. ಫಸ್ಟ್ ಟೈಮ್ ಪ್ರೋಗ್ರಾಮ್ ಬರೀತಿರ್ತಾರಲ್ಲ ಅವ್ರು ಈ ಎರರ್ ನೋಡಿನ ಗಾಬರಿ ಆಗಿಬಿಡ್ತಾರೆ. ಬಟ್ ನಿಮ್ಗೆ ಇನ್ನೊಂದು ಹೇಳ್ತೇನೆ ಅಡ್ವಾಂಟೇಜ್ ಏನಂದ್ರೆ, ಈ ಎರರ್ನ ಹಿಂಗೆ ಕಾಪಿ ಮಾಡ್ಕೊರಿ. ಕಾಪಿ ಮಾಡಿಕೊಂಡು ಹೋಗಿ ಚಾಟ್ ಜಿ ಪಿ ಟಿದಾಗ ಕೇಳ್ರಿ, ಏನಂದ್ರೆ ವೆನ್ ಡು ವಿ ಗೆಟ್ ದಿಸ್ ಎರರ್ ಅಂತ ಕೇಳ್ರಿ. ಅದಕ್ಕೆ ವೆನ್ ಡು ವಿ ಗೆಟ್ ದಿಸ್ ಎರರ್ ಅಂತ. ಆಮೇಲೆ ಇನ್ನೊಂದು ಏನು ನೀವು ಮಾಡ್ಬೋದು ಅಂದ್ರೆ, ಈ ಕೋಡ್ ಐತಲ್ಲ, ಈ ಕೋಡ್ ಕಾಪಿ ಮಾಡಿಕೊಂಡು ಆಯಿತಾ, ಚಾಟ್ ಜಿ ಪಿ ಟಿ, ಹಾಂ, error cannot find the symbol is given in the context because Java is case sensitive and the class name string is not recognized. ಈಗ ನೋಡ್ರಿ ನಿಮ್ದೆಲ್ಲ ಪುಣ್ಯ ಜಾಸ್ತಿ ಐತೆ, ಯಾಕಂದ್ರೆ ಈಗ ಸದ್ಯ ಚಾಟ್ ಜಿ ಪಿ ಟಿ LLMs ಎಲ್ಲ ಬರತ್ತಾವಲ್ಲ, ಆ ಕಂಪೈಲರ್ ಕೊಡುವಂಥ ಎರರ್ ನಮ್ಗೆ ಅರ್ಥ ಆಗಲ್ಲ. ಅದನ್ನು ಚಾಟ್ ಜಿ ಪಿ ಟಿ ಕೇಳಿದ್ರೆ ಅಟ್ಲೀಸ್ಟ್ ಅದು ಎಕ್ಸ್ಪ್ಲೇನ್ ಮಾಡ್ಯಾರ ಹೇಳುತ್ತೆ, ವಿತ್ ಎನ್ ಅಪ್ಪರ್ ಕೇಸ್ ಎಸ್ ಬರೀರಿ, ಹಿಂಗೆ ಬರ್ದಿರಿ, ನೀವು ಹಿಂಗೆ ಬರಿಬೇಡ್ರಿ, ಹಿಂಗೆ ಬರೀರಿ ಅಂತ ಹೇಳಾಗ್ತೈತಿ. ಸೊ ದ್ಯಾಟ್ ಈಸ್ ವೈ ಪ್ರೋಗ್ರಾಮರ್ಸ್ ಲೈಫ್ ಐತಲ್ಲ ಚಾಟ್ ಜಿ ಪಿ ಟಿಯಿಂದ ಭಾಳ ಇದಾಗೋದೈತಿ, ಏನಂತಾರೆ ಸುಖಮಯ ಆಗೋದೈತಿ. ಅದಕ್ಕೆ ಆದಷ್ಟು ಚಾಟ್ ಜಿ ಪಿ ಟಿ ಯೂಸ್ ಮಾಡಿರಿ. ಎನದರ್ ವೇ ಟು ಯೂಸ್ ಚಾಟ್ ಜಿ ಪಿ ಟಿ ಇಸ್ ಯು ಕ್ಯಾನ್ ಆಸ್ಕ್ ವಾಟ್ ಈಸ್ ದ ಪ್ರಾಬ್ಲಮ್ ಇನ್ ಫಾಲೋಯಿಂಗ್ ಕೋಡ್, ಆಯಿತಾ. ವಾಟ್ ಈಸ್ ದ ಪ್ರಾಬ್ಲಮ್ ಇನ್ ಫಾಲೋಯಿಂಗ್ ಕೋಡ್ ಅಂತ ಬರೆದು ಅದನ್ನ ಇಲ್ಲಿ ಪೇಸ್ಟ್ ಮಾಡಿದ್ರೆ ಅಂದ್ರೆ ಅವಾಗೂ ಹೇಳುತ್ತದು. ಇನ್ಕರೆಕ್ಟ್ ಕೇಸ್ ಆಫ್ ಸ್ಟ್ರಿಂಗ್. ಇನ್ನೊಂದು ಏನು ಹೇಳಾಗ್ತೈತೆ ಅಂದರೆ ಫಂಕ್ಷನ್ ಕಾಲ್ ಬಿಫೋರ್ ಇಟ್ಸ್ ಡಿಕ್ಲರೇಷನ್ ಅಂತಂದು. ಸೊ ಜನರಲಿ ಸ್ಪೀಕಿಂಗ್ ಫಂಕ್ಷನ್ ಯಾವಾಗಲೂ ಮೊದಲು ಬರೋದು, ಆಮೇಲೆ ಅದನ್ನು ಕಾಲ್ ಮಾಡ್ಬೇಕು. ಈಗ ನಾವು ಅಲ್ಲಿ ಉಲ್ಟಾ ಮಾಡೇವಿ, ಬಟ್ ಇಟ್ ಈಸ್ ಗಿವಿಂಗ್ ದ್ಯಾಟ್ ಆಲ್ಸೋ ಆ್ಯಸ್ ಅ ಸಜೆಷನ್. ದಿಸ್ ಈಸ್ ನಾಟ್ ಅನ್ ಎರರ್, ದಿಸ್ ಈಸ್ ಜಸ್ಟ್ ಅ ಸ್ಟೈಲಿಕ್ ಚಾಯ್ಸ್, ಇಟ್ ಈಸ್ ಜಸ್ಟ್ ಅ ಡೆವಲಪರ್ಸ್ ಚಾಯ್ಸ್ ಅಂತ ಹೇಳಾಗ್ತೈತಿ. ಓಕೆ, ಸೊ ಈ ಥರ ನೀವು ಚಾಟ್ ಜಿ ಪಿ ಟಿಯನ್ನು ಯೂಸ್ ಮಾಡುವಾಗ ಕಲೀರಿ. ಇದರಿಂದ ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ ಕೋಡಿಂಗ್ ಕಲಿಯೋಕೆ. ಓಕೆ, ಸೊ ಈಗ ನಾ ಏನು ಮಾಡ್ತೀನಿ, ಇದನ್ನು ವಾಪಸ್ ಕ್ಯಾಪಿಟಲ್ ಎಸ್ ಮಾಡಿಬಿಡೋನು, ಇಲ್ಲಾಂದ್ರೆ ಅದು ನಮಗೆ ಮುಂದೆ ಹೋಗಕ್ಕೆ ಬಿಡಲ್ಲ. ಓಕೆ, ಸೊ ನೆಕ್ಸ್ಟ್ ಫಂಕ್ಷನ್ ಏನು ಮಾಡೋನು, ವಿಲ್ ಪಾಸ್ ಸಮ್ ಆರ್ಗ್ಯುಮೆಂಟ್. ಓಕೆ, ಸ್ಟ್ಯಾಟಿಕ್, ಆಮೇಲೆ ಸ್ಟ್ರಿಂಗ್, ಪ್ರಿಂಟ್ ಮೆಸೇಜ್, ಸ್ಟ್ರಿಂಗ್ ಮೆಸೇಜ್. ಸೊ ಒಂದು ಫಂಕ್ಷನ್ ಏನು ಬರೀನು ಅಂದ್ರೆ ಅದೊಂದು ಮೆಸೇಜ್ ಪ್ರಿಂಟ್ ಆಗುವಂಗ. ಓಕೆ, ಸೊ ಹಿಯರ್ ದೇ ಆರ್ ಸೇಯಿಂಗ್ ಸ್ಟ್ರಿಂಗ್ ಕ್ಯಾರೆಕ್ಟರ್ ಈ ಥರ, ದ ಮೆಥಡ್ ಮಸ್ಟ್ ರಿಟರ್ನ್ ಅ ರಿಸಲ್ಟ್ ಟೈಪ್ ಆಫ್ ಸ್ಟ್ರಿಂಗ್. ಇನ್ನೂ ಬರ್ದಿಲ್ಲ ನೋಡ್ರಿ, ಇದು ಐ ಡಿ ಇದೊಂದು ಕಾಡ್ತೈತಿ. ಏನಂತಂದ್ರೆ ನೀವು ಇಲ್ಲಿ ರಿಟರ್ನ್ ಟೈಪ್ ಸ್ಟ್ರಿಂಗ್ ಹಾಕಿದ್ರಲ್ಲ, ಅದು ಈಗ ಸದ್ಯ ನೀವು ರಿಟರ್ನ್ ಮಾಡಾಕ್ತಿಲ್ಲ ಅಂತ ಇರಿಟೇಟ್ ಮಾಡತೈತಿ. ಸೊ ಐ ಡಿ ಈಸ್ ಆಲ್ಸೋ ಬಿಕಮಿಂಗ್ ಮೋರ್ ಸ್ಮಾರ್ಟರ್. ಸೊ ನಾವು ಲೆಟ್ಸ್ ಡೂ ಒನ್ ಥಿಂಗ್. ಸೊ ಹಿಯರ್ what we'll do, we'll ರಿಟರ್ನ್ ಮೆಸೇಜ್. ಅದೇನು ಕಳಿಸಿತ್ತಲ್ಲ ಅದನ್ನ ವಾಪಸ್ ಕಳಿಸ್ಬಿಡೋಣ, ಆಯಿತಾ. ಸೊ ಈಗ ಇಲ್ಲೊಂದು ಮೆಥಡ್ ಬರೆದಿದ್ವಿ, ಏನೂ ಮಾಡಿಲ್ಲ ಅಂತ. ಇದೇನು ಮಾಡಿಲ್ಲ ಮೆಥಡ್ ಏನು ಮಾಡ್ತಿದೆ, ಪ್ರಿಂಟ್ ಮೆಸೇಜ್ ಮೆಥಡನ್ನು ಇನ್ವೋಕ್ ಮಾಡಾಕ್ತೈತಿ, ಆಯಿತಾ. ಇದಕ್ಕೀಗ ಆರ್ಗ್ಯುಮೆಂಟ್ ತೊಗೊಳ್ತಿದ್ದೀವಿ ಸ್ಟ್ರಿಂಗ್. ಇದನ್ನು ಹೆಂಗೆ ಆರ್ಗ್ಯುಮೆಂಟ್ ಕಳಿಸ್ಬೋದು, ಇಲ್ಲಿ ಸ್ಟ್ರಿಂಗನ್ನ ನೀವು ಈ ಥರ ಹಾರ್ಡ್ ಕೋಡ್ ಮಾಡಿ ಕಳಿಸ್ಬೋದು. ಏನಂತ, ನಮಸ್ತೆ ಭಾರತ್, ಈ ಥರ. ಆ ಸ್ಟ್ರಿಂಗ್ ಈ ಫಂಕ್ಷನ್ ತೊಗೊಂಥ ಆರ್ಗ್ಯುಮೆಂಟನ್ನು ಈ ಥರ ಹಾರ್ಡ್ ಕೋಡು ಮಾಡ್ಬೋದು. ಇಲ್ಲ ನಮ್ಗೆ ಈ ಥರ ಬೇಡ ಅಂತ ಅನ್ಸಿತ್ತಂದ್ರೆ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿರಿ, ಸ್ಟ್ರಿಂಗ್ ಮೆಸೇಜ್ ಅಂತ ಮಾಡಿ, ಇಲ್ಲಿ ನಮಸ್ತೆ ಭಾರತ್ ಅಂತ ಮಾಡಿ, ಈ ವೇರಿಯೇಬಲ್ನ ಏನು ಮಾಡಿರಿ, ಇಲ್ಲಿ ಪಾಸ್ ಮಾಡಿರಿ. ಇದು ಒಂದು ಟೆಕ್ನಿಕ್. ಹಿಂಗೂ ಮಾಡ್ಬೋದು, ಇಲ್ಲ ಅಂದ್ರೆ ಇನ್ನೊಂದು ಹೆಂಗೆ ಮಾಡ್ಬೋದು, ಪ್ರಿಂಟ್ ಮೆಸೇಜ್ಗೆ ಅದೇನಿಲ್ಲಿ ನೀವು ಮೆಸೇಜ್ ಡಿಕ್ಲೇರ್ ಮಾಡಿದ್ರಲ್ಲ ಅದನ್ನು ಆ್ಯಸ್ ಅ ವ್ಯಾಲ್ಯೂ ಪಾಸ್ ಮಾಡ್ಬೋದು. ಓಕೆ, ಐದರ್ ಯು ಡೂ ಲೈಕ್ ದಿಸ್ ಆರ್ ಯು ಡೂ ಲೈಕ್ ದಿಸ್, ಆ್ಯಂಡ್ ದೆನ್ ಇಲ್ಲಿ ಫೈನಲಿ ನಾವು ಮತ್ತೆ ಅದನ್ನು ರಿಟರ್ನ್ ಮಾಡಾಕ್ತೀವಿ. ಇಲ್ಲಿಗಿನ ಪ್ರಿಂಟ್ ಮಾಡತ್ತಿಲ್ಲ. ಸೊ ಪ್ರಿಂಟ್ ಮಾಡೋಕ್ಕೆ ಹೆಂಗೆ ಮಾಡಬೇಕು, ಯು ಜಸ್ಟ್ ಅಗೇನ್ ಗೋ ಟು ಚಾಟ್ ಜಿ ಪಿ ಟಿ ಆ್ಯಂಡ್ ಸೇ ಸಿಂಟ್ಯಾಕ್ಸ್ ಫಾರ್ ಕಾಲಿಂಗ್ print function in Java. Okay, so it will say ಈ ಥರ ಸಿಸ್ಟಮ್ ಡಾಟ್ ಔಟ್ ಯೂಸ್ ಮಾಡಿ ಈ ಥರ ಪ್ರಿಂಟ್ ಬರಿಬೇಕು, ಇದರೊಳಗೆ ಎಸ್ ಕ್ಯಾಪಿಟಲ್ ಇರಬೇಕು. ಓಕೆ, ಇದನ್ನು ನೀವು ಕ್ಯಾಪಿಟಲ್ ಕೇಸ್ ಅಬ್ಸರ್ವ್ ಮಾಡಿರಿ, ಕ್ಯಾಪಿಟಲ್ ಲೆಟ್ರ್ ಎಲ್ಲಿ ಬರಿಬೇಕು, ಸ್ಮಾಲ್ ಎಲ್ಲಿ ಬರಿಬೇಕಂತಂದು.
ಆಮೇಲೆ ಅದನ್ನು ಕಾಪಿ ಪೇಸ್ಟ್ ಮಾಡಬೇಡ್ರಿ ಆಯಿತಾ. ಕಾಪಿ ಪೇಸ್ಟ್ ಮಾಡೋ ಬದಲು ಏನು ಮಾಡಿರಿ, ಈ ಥರ ಟೈಪ್ ಮಾಡಿರಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್, ಆಮೇಲೆ ಇಲ್ಲಿ ಅದು ಮೆಸೇಜ್. ಓಕೆ, ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನೀವು ಅದನ್ನು ಟೈಪ್ ಮಾಡಿ ಮಾಡಿ ನಿಮಗೆ ತಲೆಯೊಳಗೆ ನೆನಪು ಉಳಿತೈತಿ. ನಿಮಗೊಂದು ಮಜಾ ಹೇಳ್ತೀನಿ, ಏನಂದರೆ ಇಂಟರ್ವ್ಯೂ ಒಳಗೆ ಈ ಥರ ನಾವು ವಿಜುವಲ್ ಸ್ಟುಡಿಯೋ ಕೋಡ್ ಯೂಸ್ ಮಾಡಿ ಕೋಡ್ ಬರ್ಯಾಕೆ ಹಚ್ಚಲ್ಲ, ವೈಟ್ ಬೋರ್ಡ್ ಮ್ಯಾಗ ಕೋಡ್ ಬರ್ಯಾಕೆ ಹಚ್ತೀವಿ, ಇಲ್ಲಾಂದ್ರೆ ವೈಟ್ ಶೀಟ್ ಮ್ಯಾಗ ಬರ್ಯಾಕೆ ಹಚ್ತೀವಿ. ರೀಸನ್ ಏನಿರ್ಬೋದು ಹೇಳ್ರಿ ನೀವು, ಯಾಕೆ ಈ ಥರ ಮಾಡ್ತೀವಿ ಅಂತ ಥಿಂಕ್ ಮಾಡಿರಿ ಒಂದು 5 ಸೆಕೆಂಡ್. ಅವ್ರು ಎಷ್ಟು ಫಾಸ್ಟ್ ಕೋಡ್ ಬರೀತಾರಲ್ಲ ವೈಟ್ ಶೀಟ್ ಮ್ಯಾಗ, ನಮಗೆ ಅದ್ರ ಮೇಲೆ ಗೊತ್ತಾಗ್ತೈತಿ ಇವ್ರು ಆ್ಯಕ್ಚುಲಿ ಕೋಡ್ ಎಷ್ಟು ಬರ್ದಾರ ಅಂತಂದು. ಯಾರು ಕೋಡಿಂಗ್ ಜಾಸ್ತಿ ಮಾಡಿರ್ತಾರಲ್ಲ ಅವ್ರಿಗೆ ಇದು ಸಿಂಟ್ಯಾಕ್ಸ್ ಇವೆಲ್ಲ ಅಪ್ಪರ್ ಕೇಸ ಲೋವರ್ ಕೇಸ ಎಲ್ಲ ತಲೆಯೊಳಗೆ ನೆನಪು ಉಳಿದಿರ್ತಾವೆ. ಅವ್ರಿಗೆ ಬಡ 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 ಕೋಡ್ ಬರ್ಯಾಕೆ ಬರುತ್ತೆ. ವೈಟ್ ಶೀಟ್ ಕೊಡ್ರಿ, ಇದು ವಿಜುವಲ್ ಸ್ಟುಡಿಯೋ ಕೊಡ್ರಿ, ಇಲ್ಲ ಅಂದ್ರೆ ವೈಟ್ ಬೋರ್ಡ್ ಕೊಡ್ರಿ, ಅವ್ರು ಅದನ್ನು ಫಾಸ್ಟಾಗಿ ಬರೀತಾರೆ. ಸೊ ನಮಗೆ ಅವ್ರು ಬರೀ ಸ್ಪೀಡ್, ಅವ್ರು ಬರೀ ಸ್ಟೈಲ್ ನೋಡಿ ಹೇಳ್ತೀವಿ ನಾವು ಇವ್ರು ಕೋಡಿಂಗ್ ಮಾಡ್ಯಾರ ಇಲ್ಲ ಅಂತಂದು. ಇಟ್ ಈಸ್ ದ್ಯಾಟ್ ಕೈಂಡ್ ಆಫ್ ಎ ಟೆಕ್ನಿಕ್, ರೈಟ್. ಸೊ ಅದಕ್ಕೆ ನೀವು ಕಾಪಿ ಪೇಸ್ಟ್ ಮಾಡಬೇಡ್ರಿ. ನಿಮ್ಮ ಮುಂದೆ ಕೋಡ್ ಇದ್ದರೂ ಸದ್ಯಕ್ಕೆ ಈಗ ಚಾಟ್ GPT ಇಂಟರ್ನೆಟ್ನಾಗ ಕೋಡ್ ಇದ್ದರೂ ಅದನ್ನು ನೋಡಿರಿ, ಅರ್ಥ ಮಾಡ್ಕೊರಿ, ಇಲ್ಲಿ ಟೈಪ್ ಮಾಡಿರಿ. ಆಮೇಲೆ ಬರೆಯುವಾಗನೂ ಅಬ್ಸರ್ವ್ ಮಾಡಿರಿ, ಕ್ಯಾಪಿಟಲ್ ಲೆಟ್ರ್ ಎಲ್ಲೈತಿ, ಸ್ಮಾಲ್ ಲೆಟ್ರ್ ಎಲ್ಲೈತಿ, ಏನು ಹೆಸರು ಐತಿ, ಏನು ಸಿಂಟ್ಯಾಕ್ಸ್ ಐತಿ, ಅದನ್ನು ಕಾನ್ಷಿಯಸ್ಲಿ ನೀವು ಥಿಂಕ್ ಮಾಡಿ ನೆನಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಆಮೇಲೆ ಇದನ್ನು ಹಿಂಗೆ ಕುಂತು ಬರೆದು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ದಿನ 1 ತಾಸು 2 ತಾಸು ಕೋಡಿಂಗ್ ಮಾಡಿದ್ರಿ ಅಂತ ತಿಳ್ಕೊರಿ, 3-4 ತಿಂಗಳದಾಗ ನಿಮಗೆ ನೆನಪು ಉಳಿತೈತಿ. ನೀವು ನಿದ್ದೆಗನ್ನಾಗಿ ಎಬ್ಬಿಸಿ ಕೇಳಿದ್ರು ನೀವು ಏನು ಮಾಡ್ತೀರಿ, ವಿತೌಟ್ ಸಿಂಟ್ಯಾಕ್ಸ್ ಎರರ್ ಕೋಡ್ ಬರೆಯೋಕೆ ಶುರು ಮಾಡ್ತೀರಿ. ಸೊ ಡೋಂಟ್ ವರಿ ಆ್ಯಂಡ್ ರೈಟ್ ಕೋಡ್, ರೈಟ್ ಆಸ್ ಮಚ್ ಆಸ್ ಪಾಸಿಬಲ್ ಲೈಕ್ ದಿಸ್. ಓಕೆ, ಸೊ ಇಷ್ಟ ಆಯ್ತಲ್ರಿ. ಈಗೇನು ಮಾಡೋಣ ಅಂತ ಇದನ್ನು ರನ್ ಮಾಡೋಣ ಮತ್ತು ಡಿಬಗ್ ಮಾಡೋಣ, ಎರಡೂ ಮಾಡಿ ನೋಡೋಣ, ಸೊ ದ್ಯಾಟ್ ಯು ಹ್ಯಾವ್ ಕ್ಲಾರಿಟಿ. ಆಯಿತಾ, ಫಸ್ಟ್ ಏನು ಮಾಡೋಣ, ರನ್ ಮಾಡೋಣ. ಸೊ ಕೋಡು ರನ್ ಆಯಿತು. ಏನಂತ ಬಂತು, ನಮಸ್ತೆ ಭಾರತ್ ಅಂತ ಬಂತು. ಕಮಾಂಡ್ ಲೈನ್ದಾಗ ರನ್ ಮಾಡಿ ತೋರಿಸ್ತೀನಿ, ನಮಸ್ತೆ ಭಾರತ್. ಓಕೆ, ನಾವು ಲೆಟ್ಸ್ ಡಿಬಗ್ ಇಟ್ ಆ್ಯಂಡ್ ಸಿ. ಇಲ್ಲಿ ಏನು ಮಾಡೋದಿಲ್ಲ, ಇದಕ್ಕೆ ಸೆಟ್ ಮಾಡಿರಿ ಬ್ರೇಕ್ ಪಾಯಿಂಟ್, ಬೇಕಿದ್ರೆ ಇಲ್ಲೂ ಒಂದು ಸೆಟ್ ಮಾಡಿರಿ, ಆಮೇಲೆ ಇಲ್ಲೂ ಒಂದು ಮಾಡಿರಿ. ಆಯಿತಾ, ಸೊ ನಾವು ಲೆಟ್ಸ್ ಎ ಡಿಬಗ್. ಈಗ ನೋಡ್ರಿ ಇಲ್ಲೇ ಕಾಲ್ ಸ್ಟ್ಯಾಕ್ನಾಗ ಇದು ಇಲ್ಲಿ ಮೇನ್ ಮೆಥಡ್ ಬರೋಕ್ಕಿಂತ ಮೊದಲನ ಅದರೊಳಗೆ ಕಾಲ್ ಸ್ಟ್ಯಾಕ್ನಾಗ 1 2 3 4 5 6 ಮೆಥಡ್ ಕಾಲ್ ಆಗ 7ನೇ ಮೆಥಡ್ ಮೇನ್. ಅದಾದಮೇಲೆ ನೆಕ್ಸ್ಟ್ ಈಗ ನಿಮ್ಮದು ಏನೂ ಮಾಡೋದಿಲ್ಲ ಶುರು ಆಗುತ್ತೆ. ಸೊ ಲೆಟ್ಸ್ ಗೋ ಇನ್ಸೈಡ್ ಸ್ಟೆಪ್ ಇಂಟು. ಈಗ ಮೇನ್ ಆದಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕಾಲ್ ಸ್ಟ್ಯಾಕ್ನಾಗ ಏನು ಬಂತು, ಏನು ಮಾಡೋದಿಲ್ಲ ಬಂತ, ಏನು ಮಾಡೋದಿಲ್ಲ ಒಳಗೆ. ಈಗ ನೆಕ್ಸ್ಟ್ ಇಲ್ಲಿ ಏನು ಮಾಡಾಕ್ತೀರಿ, ಪ್ರಿಂಟ್ ಮೆಸೇಜ್ ಕಾಲ್ ಮಾಡೋರದಿರಿ. ಸೊ ಅಗೇನ್ ಲೆಟ್ಸ್ ಯೂಸ್ ಸ್ಟೆಪ್ ಇಂಟು. ಓಕೆ, ಪ್ರಿಂಟ್ ಮೆಸೇಜ್ ಐತಲ್ಲ, ಸ್ಟೆಪ್ ಇಂಟು ಡಿಬಗರ್. ಆಯಿತಾ, ಸ್ಟೆಪ್ ಇಂಟು ವಿಚ್ ಇಸ್ ಶಾರ್ಟ್ಕಟ್ ಈಸ್ F11. ಇಲ್ಲಿ ನೋಡ್ರಿ ಈಗ ಕಾಲ್ ಸ್ಟ್ಯಾಕ್ ನೋಡ್ರಿ, ಇಲ್ಲಿ ಮೇನ್ ಐತೆ, ಮೇನ್ ಆಗನ ಏನು ಮಾಡೋದಿಲ್ಲ, ಏನು ಮಾಡೋದಿಲ್ಲದಿಂದ ಪ್ರಿಂಟ್ ಮೆಸೇಜ್. ಓಕೆ, ಸೊ ಇಲ್ಲಿ ಬಂದು ಪ್ರಿಂಟ್ LN. ನಿಮಗೆ ಇನ್ನೊಂದು ಮಜಾ ತೋರಿಸ್ತೀನಿ, ಏನಂದ್ರೆ ಸ್ಟೆಪ್ ಇಂಟು. ಈಗ ಇಲ್ಲಿ ಸ್ಟೆಪ್ ಇಂಟು ಮಾಡಿದ್ರೆ ಎಲ್ಲಿ ಹೋಗುತ್ತಾ. ಸೊ ವಿ ಎಂಟರ್ಡ್ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್. ನಾ ಜಾವಾ ಇನ್ಸ್ಟಾಲ್ ಮಾಡುವಾಗ ಸ್ಟ್ಯಾಂಡರ್ಡ್ ಲೈಬ್ರರಿದು ಸಿಂಬಾಲ್ಸ್ ಕಾಪಿ ಮಾಡಿದ್ನಿ, ಅಂದ್ರೆ ಅದ್ರ ಸೋರ್ಸ್ ಕೋಡ್ ಮತ್ತು ಇದು ಅದ್ರ ಬೇಸಿಕ್ಲಿ DLLs ಸಿಂಬಾಲ್ಸ್ ಕಾಪಿ ಮಾಡಿದ್ನಿ. ಸೊ ಇಟ್ ಈಸ್ ಏಬಲ್ ಟು ಶೋ ದ ಸೋರ್ಸ್ ಕೋಡ್, ಆ ಪ್ರಿಂಟ್ LN ಲೈನ್ ಕೋಡ್ ಹೆಂಗೆ ಬರ್ದಾರಂತ. ಸೊ ಈಗ ಇದನ್ನು ಹಂಗೆ ನಾವು ಡಿಬಗ್ ಮಾಡ್ಕೋತ ಹೋದ್ರೆ ಲೇಟ್ ಆಗುತ್ತೆ. ವಾಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಇಸ್ ಸ್ಟೆಪ್ ಓವರ್ ಆ್ಯಂಡ್ ಗೆಟ್ ಔಟ್ ಆಫ್ ದಿಸ್ ಫಂಕ್ಷನ್ ನಾವು. ಓಕೆ, ಸೊ ಈಗ ವಾಪಸ್ ಇಲ್ಲಿ ರಿಟರ್ನ್ ಏನು ಮೆಸೇಜ್ ನಮಸ್ತೆ ಭಾರತ್ ರಿಟರ್ನ್ ಆಗಾಗ್ತೈತಿ. ಬಟ್ ಅದು ರಿಟರ್ನ್ ಆಗಿದ್ದು ನಾವು ಕ್ಯಾಪ್ಚರ್ ಮಾಡತ್ತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಕ್ಯಾಪ್ಚರ್ ಮಾಡತ್ತಿಲ್ಲ ಅದನ್ನು. ಸೊ ಅದೇನಾಗುತ್ತೆ, ಇಗ್ನೋರ್ ಆಗುತ್ತೆ ಅವಾಗ. ಇಲ್ಲಿ ಕಾಲ್ ಸ್ಟ್ಯಾಕ್ನಾಗ ಮತ್ತೀಗ ವಾಪಸ್ ಇದಕ್ಕೆ ಬರ್ತೀವಿ, ಮೇನಿಗೆ ಬರ್ತೀವಿ, ಮೇನಿಂದ ಎಕ್ಸಿಟ್ ಆಗ್ತೀವಿ. ಓಕೆ, ಸೊ ನೀವು ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ, ಹೌ ಟು ಪಾಸ್ ದ ಆರ್ಗ್ಯುಮೆಂಟ್. ಆಯಿತಾ, ಯಾವ್ದು ಆರ್ಗ್ಯುಮೆಂಟ್ ಪಾಸ್ ಮಾಡಿದ್ರಿ, ಸ್ಟ್ರಿಂಗ್ ಮಾಡಿದ್ರಿ. ಸೊ ಇದೇ ಥರ ನೀವು ಬೇರೆ ಬೇರೆ ಆರ್ಗ್ಯುಮೆಂಟ್ಸ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಸ್ಟ್ಯಾಟಿಕ್ ವೈಡ್ ಪ್ರಿಂಟ್ ಸ್ಟೂಡೆಂಟ್ ಡೀಟೇಲ್ಸ್. ಹಾಂ, ಸೊ ಇದಕ್ಕಿಂತ ಮೊದಲು ಏನು ಮಾಡೋಣ ಅಂತ ಒಂದು ಈ ಕೋಡನ್ನು ಸೇವ್ ಮಾಡೋಣ ಎಲ್ಲರ. ಸೊ ನಮಸ್ತೆ .java ಐತಲ್ಲ, ಈ ಫೈಲನ್ನು ಸೇವ್ ಮಾಡೋಣ ಅಂತ.
ಸೇವ್ ಮಾಡಿ ಇನ್ನೊಂದು ಹೊಸ ಜಾವಾ ಫೈಲ್ ಕ್ರಿಯೇಟ್ ಮಾಡೋಣಂತ. ಇದನ್ನು ನಿಮ್ಮ ಜೊತೆ ನಮ್ಮ ಟೀಮ್ ಅವ್ರು ಶೇರ್ ಮಾಡ್ತಾರೆ. ಸೊ ನಿಮ್ಗೆ ಡೌಟ್ ಇದ್ದಾಗ ನೀವು ಏನು ಮಾಡ್ಬೋದು, ಈ ಕೋಡ್ ತೆಗೆದು ನೋಡ್ಬೋದು. ಈಗ ಕ್ವಿಕ್ಕಾಗಿ ನಾವು ನೋಡೋಣಂತೆ ಏನೇನು ಕವರ್ ಆಯ್ತಂತ. ಇದೆರಡು ಆಯಿತು. ಇದು ಪ್ರಿಂಟ್ ಫಂಕ್ಷನ್. ಪ್ರಿಂಟ್ ಫಂಕ್ಷನ್ ಏನೈತೆ ಅಂದ್ರೆ, ನೀವು ಹೋಗಿ ಚಾಟ್ ಜಿ ಪಿ ಟಿಗನ ಕೇಳ್ಬೋದು. ಏನಂತಂದ್ರೆ, ಡೀಟೇಲ್ಸ್ ಅಬೌಟ್ println method in Java with syntax and examples. ಓಕೆ, ಸೊ ಈ ಥರ ಕೇಳಿದ್ರೆ ಅಂದರೆ ನಿಮಗೆ ಏನಾಗುತ್ತೆ, ಅದ್ರದ್ದು ಪೂರಾ ಸಿಂಟ್ಯಾಕ್ಸ್ ಏನು, ಅದರೊಳಗೆ ಏನೇನು ಪ್ರಿಂಟ್ ಮಾಡ್ಬೋದು. ಸೊ ಈಗ ಇಲ್ಲಿ ನೋಡಿರಿ, ಪ್ರಿಂಟ್ ln ಅಂದರೆ ಪ್ರಿಂಟ್ ಲೈನ್ ಅಂದಂಗೆ. ಹಿಂಗೆ ನೀವು ಏನು ಆರ್ಗ್ಯುಮೆಂಟ್ ಪಾಸ್ ಮಾಡೋದನ್ನು ಬರಿಬೋದು. ಬರೆದ್ರೆ ಅಂದರೆ ಅದು ಒಂದು ಲೈನ್ ಗ್ಯಾಪ್ ಬಿಡ್ತೈತಿ. ಅದಾದಮೇಲೆ ಏನು ಮಾಡ್ಬೋದು, ಆಬ್ಜೆಕ್ಟ್ಸ್ ಬೇರೆ ಬೇರೆ ಆಬ್ಜೆಕ್ಟ್ಸ್ ಪಾಸ್ ಮಾಡ್ಬೋದು. ಯಾವುದು, ಬೂಲಿಯನ್ನ, ಕ್ಯಾರೆಕ್ಟರ್ ಅರೇ, ಡಬಲ್, ಫ್ಲೋಟ್, ಇಂಟ್, ಲಾಂಗ್, ಆ ಥರ ಮಾಡ್ಬೋದು. ಇಲ್ಲಾಂದ್ರೆ ಆಬ್ಜೆಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಸ್ಟ್ರಿಂಗ್ ಮಾಡ್ಬೋದು. ಸೊ ದೀಸ್ ಆರ್ ದ ಡಿಫ್ರೆಂಟ್ ವೇಸ್ ಇನ್ ವಿಚ್ ಯು ಕ್ಯಾನ್ ಕಾಲ್ println ಫಾರ್ ವೇರಿಯಸ್ ಡೇಟಾ ಟೈಪ್. ಇಲ್ಲಿ ಏನು ಮಾಡಾಕ್ತಾರೆ, ಬೇರೆ ಬೇರೆ ಡೇಟಾ ಟೈಪದ್ದು ಎಕ್ಸಾಂಪಲ್ ಕೊಡಾಕ್ತಾರೆ. ಒಂದು ಇಲ್ಲಿ ಸ್ಟ್ರಿಂಗ್ ಮೆಸೇಜ್ ಮಾಡಿದ್ರು, ಇದೇಗ ನಾವು ಮಾಡಿದ್ವಲ್ಲ ಆ ಥರ. ನೆಕ್ಸ್ಟ್ ಏನು ಮಾಡಾಕ್ತಾರೆ, ಇಲ್ಲಿ ನಂಬರ್ಸ್, ಆಮೇಲೆ ಡಬಲ್, ಆಮೇಲೆ ಬೂಲಿಯನ್, ಈ ಡೇಟಾ ಟೈಪ್ ಡಿಕ್ಲೇರ್ ಮಾಡಿ ಇದನ್ನು ಬರೀತಿದ್ದಾರೆ. ಬಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಿರಿ, ಏನಂದ್ರೆ ಇಲ್ಲಿ ಇದು ಈ ಸ್ಟ್ರಿಂಗಿಗೆ ಎರಡು ಜಾಯಿಂಟ್ ಮಾಡ್ಬೋದು ನಾವು, ಏನು, ಪ್ಲಸ್ ಸಿಂಬಾಲ್ ಯೂಸ್ ಮಾಡಿ. ಈ ಥರ ಇಲ್ಲಿ ಪ್ಲಸ್ ಸಿಂಬಾಲ್ ಯೂಸ್ ಮಾಡಿದಾಗ ಅದು ಫೈನಲ್ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ನೀವು ಇದ್ರಾಗ ಪೈಥಾನ್ದಾಗ ಏನು ಮಾಡ್ತಿದ್ರಿ, ಕಾಮಾ ಸಪ್ರೇಟೆಡ್ ಬರೀತಿದ್ರಿ, ಕರೆಕ್ಟಾ? ಸಿ ಒಳಗೆ ಏನಿರುತ್ತೆ, %s %d ಅಂತ ಬರಿಬೇಕು. ಬರೋದು ಆಮೇಲೆ ಅವು ವೇರಿಯಬಲ್ಸ್ ಬರಿಬೇಕು. ಇಲ್ಲಿ ಹಾಗಿಲ್ಲ, ನೀವು ಸ್ಟ್ರಿಂಗ್ ಬರೋದು ಪ್ಲಸ್ ಪ್ಲಸ್ ಮಾಡ್ಕೊಂತ ಹೋಗ್ಬಿಡ್ಬೋದು, ಎಷ್ಟು ಬೇಕಾದ್ರೆ ಸರಿ ಮಾಡ್ಬೋದು. ಇವ್ರು ಎರಡೇ ಸರಿ ಮಾಡ್ಯಾರ, ಅಲ್ಲಿ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಮತ್ತು ನೀವು ಪ್ಲಸ್ ಅಂತ ಬರೋದು, ಮತ್ತು ಇನ್ನೊಂದು ಸ್ಟ್ರಿಂಗ್ ಬರಿಬೋದು, ಇಲ್ಲ ಇನ್ನೊಂದು ವೇರಿಯಬಲ್ ಬರಿಬೋದು, ಹಂಗೆ ಬರ್ಕೊಂತ ಹೋಗ್ಬೋದು ಇದ್ರೊಳಗೆ. ಲಾಸ್ಟಿಗೆ ಅದೇನು ಮಾಡುತ್ತೆ, ಅದು ಎಲ್ಲ ಸ್ಟ್ರಿಂಗನ್ನು ಸೇರಿ ಜಾಯಿಂಟ್ ಮಾಡಿ ಒಂದೇ ಸ್ಟ್ರಿಂಗ್ ರೆಡಿ ಮಾಡಿ ಅದನ್ನು ಏನು ಮಾಡುತ್ತಾ, ಫಂಕ್ಷನ್ಗೆ ಪಾಸ್ ಮಾಡುತ್ತೆ. ಓಕೆ, ಸೊ ಈ ಥರ ಎಕ್ಸಾಂಪಲ್ಸ್ ಅದಾವ. ಈಗ ನಾವೇನು ಮಾಡೋಣ, ವಿ ವಿಲ್ ಲರ್ನ್ ಕ್ವಿಕ್ಲಿ ಅಬೌಟ್ ಕ್ರಿಯೇಟಿಂಗ್ ಫಂಕ್ಷನ್ಸ್ ವಿತ್ ಆರ್ಗ್ಯುಮೆಂಟ್ಸ್, ಕಾಲಿಂಗ್ ಅ ಫಂಕ್ಷನ್ ವಿತಿನ್ ಫಂಕ್ಷನ್. ಇದು ಮಾಡಿದ್ವಿ. ಕಮಿಂಗ್ ಅಪ್ ವಿತ್ ಪ್ರಾಪರ್ ನೇಮ್ ಮತ್ತು ಆರ್ಗ್ಯುಮೆಂಟ್, ಆ್ಯಂಡ್ ವಾಟ್ ಶುಡ್ ಬಿ ದ ಇನ್ಪುಟ್ ಔಟ್ಪುಟ್. ಸೊ ದಿಸ್ ಆ್ಯಂಡ್ ಆಲ್ ವಿಲ್ ಲರ್ನ್ ಇನ್ ಟುಗೆದರ್ ಇನ್ ಒನ್ ಗೋ. ಸೊ ಈಗೇನು ಮಾಡೋಣ, ಇದು ನಮಸ್ತೆ ಫೈಲ್ ಇಷ್ಟೇ ಇರಲಿ. ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡೋಣ ಜಾವಾದು. ಇದಕ್ಕೇನಂತ ಹೆಸರು ಕೊಡೋಣ, functions.java ಅಂತ ಕೊಡೋಣ. ಓಕೆ, functions1 ಅಂತ ಕೊಡೋಣ, ಇನ್ ಕೇಸ್ ಇಫ್ ಯು ಹ್ಯಾವ್ ಟು ಕ್ರಿಯೇಟ್ ಮೋರ್. ಆಯಿತಾ? ಇಲ್ಲಿ ಮತ್ತೀಗ ನಾವು ಬರಿಬೇಕು ಏನಂತ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್, ಆಮೇಲೆ ಕ್ಯಾಪಿಟಲ್ S ಸ್ಟ್ರಿಂಗ್, ಸ್ಕ್ವೇರ್ ಬ್ರೇಸಸ್ args. ಓಕೆ, ಆರ್ಗ್ಯುಮೆಂಟ್ಸ್. ನೆಕ್ಸ್ಟ್ ಓಪನ್ ಬ್ರೇಸ್, ಕ್ಲೋಸ್ ಬ್ರೇಸ್. ಓಕೆ, ಜಸ್ಟ್ ರನ್ ಮಾಡಿ ನೋಡ್ರಿ, ವರ್ಕ್ ಆಗಾಗ್ತೈತಿ, ನೋ ಎರರ್ಸ್. ಓಕೆ, ಈಗ ಏನು ಡಿಸೈನ್ ಮಾಡೋಣ ಅಂದ್ರೆ, ಒಂದು ಸ್ಕೂಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಾಫ್ಟ್ವೇರ್ ಮಾಡತ್ತೀರಿ ಅನ್ಕೋರಿ, ಆಯಿತಾ? ಅದ್ರೊಳಗೆ ಯಾವ ಮಾಡ್ಯೂಲ್ನಾಗ ಅದೀರಿ ಅಂದ್ರೆ, ಸ್ಕೂಲ್ ಬಗ್ಗೆ ಡೇಟಾ ಅನಲೈಸಿಸ್, ಅಂದ್ರೆ ಸ್ಕೂಲದ್ದೆಲ್ಲ ಬೇರೆ ಡೇಟಾ ಫೆಚ್ ಮಾಡೋದು, ಆ ಡೇಟಾ ರೆಂಡರ್ ಮಾಡೋದು, ಅದ್ರದ್ದು ಕೋಡ್ ಬರೆಯಾಕ್ತೀರಿ ಬ್ಯಾಕ್ ಎಂಡ್. ಸೊ ನೀವು ಸ್ಕೂಲ್ದೊಳಗೆ ವೇರಿಯಸ್ ಕ್ವಶನ್ಸ್, ಈಗ ಒಂದು ಸ್ಕೂಲ್ ಅಂದರೆ ಏನಂತಿರ್ತೀವಿ, ಅಲ್ಲಿ ಟೋಟಲ್ ಎಷ್ಟು ಕ್ಲಾಸ್ ಅದಾವು, ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಅದಾರು, ಬಾಯ್ಸ್ ಎಷ್ಟು ಅದಾರು, ಗರ್ಲ್ಸ್ ಎಷ್ಟು ಅದಾರು, ಆಮೇಲೆ ಟಾಪರ್ಸ್ ಯಾರ್ಯಾರು ಅದಾರು, ಈ ಥರ ಎಲ್ಲ ಮಾಹಿತಿ ಇರ್ತಾವೆ. ಆ ಮಾಹಿತಿ ತೆಗಿಬೇಕಂದಾಗ ನೀವು ಅಲ್ಲಿ ಹೋಗಿ ಏನು ವಿಚಾರ ಮಾಡಿರಿ, ನೀವು ಒಬ್ಬಲ್ಲಿ ಆಫೀಸ್ನಾಗ ಕ್ಲರ್ಕ್ ಅಥವಾ ಯಾರೋ ಒಬ್ಬರಿಗೆ ಸ್ಟಾಫಿಗೆ ಈ ಕ್ವಶನ್ ಕೇಳತ್ತೀರಿ ಅನ್ಕೋರಿ. ನೀವು ಹೋಗಿ ಆ ಕ್ವಶನ್ ಕೇಳಬೇಕಾದಾಗ ನಿಮ್ಗೆ ಅವ್ರು ಕೆಲವೊಂದು ಪ್ರಶ್ನೆಗಳು ಕೇಳ್ತಾರೆ. ಆ ಪ್ರಶ್ನೆನ ಏನಂದ್ರೆ ನಿಮ್ಮದು ಇನ್ಪುಟ್ ಆರ್ಗ್ಯುಮೆಂಟ್ಸ್. ಓಕೆ, ಅವ್ರು ಕೊಡು ಉತ್ತರ, ದಟ್ ಈಸ್ ಯುವರ್ ಔಟ್ಪುಟ್ ಆರ್ಗ್ಯುಮೆಂಟ್. ಅದರದ್ದು ಡೇಟಾ ಟೈಪ್ ಏನಂತ ನೀವು ಥಿಂಕ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡಿರಿ, ನೀವೊಂದು ಸ್ಕೂಲಿಗೆ ಹೋಗಿರಿ. ಅಲ್ಲಿ ಸ್ಕೂಲ್ಗೆ ಹೋಗಿ ಅಲ್ಲೊಬ್ಬರು ಯಾರೋ ನಿಂತಾರ, ಅಲ್ಲಿ ಹೋಗಿ ಅವ್ರಿಗೇನಂತೀರಿ, ನನಗೆ ಈ ಟಾಪರ್ ಅಂತ ಹೆಸರು ಹೇಳ್ರಿ ಅಂತೀರಿ. ಓಕೆ, ಇಷ್ಟ ಹೇಳ್ತೀರಿ ಬರೀ ಟಾಪರ್ನ ಹೆಸರು. ಅವ್ರೇನಂತಾರ, ಯಾವ ಸಬ್ಜೆಕ್ಟ್ ಟಾಪರ್ ಹೆಸರು ಹೇಳ್ರಿ ಅಂದಾಗ, ಸೊ ಯು ವಿಲ್ ಸೇ ಹೂ ಈಸ್ ದ ಟಾಪರ್. ಓಕೆ, ನಿಮ್ಗೆ ಅವ್ರು ವಾಪಸ್ ಕೇಳ್ತಾರೆ ಯಾವ ಸಬ್ಜೆಕ್ಟ್ ಅಂತ ಕೇಳ್ತಾರೆ, ರೈಟ್? ದೇ ವಿಲ್ ಆಸ್ಕ್ ವಿಚ್ ಸಬ್ಜೆಕ್ಟ್. ದೆನ್ ವಾಟ್ ದೇ ವಿಲ್ ಆಸ್ಕ್, they will ask you which grade. ನೆಕ್ಸ್ಟ್ ಏನು ಕೇಳ್ತಾರೆ, ವಿಚ್ ಗ್ರೇಡ್. ಓಕೆ, ಆಮೇಲೆ ಇದು ಎರಡರಿಂದ ಹೇಳ್ಬೋದಲ್ಲ ಯಾವ ಗ್ರೇಡ ಮತ್ತು ಯಾವ ಸಬ್ಜೆಕ್ಟ್ ಅಂತ. ಓಕೆ,
ಸೊ ಔಟ್ಪುಟ್ ಏನು ಹೇಳ್ತಾರೆ ಅವರು, ಇನ್ ದ ರಿಟರ್ನ್ ದೇರ್ ರೆಸ್ಪಾನ್ಸ್ ವಿಲ್ ಬಿ ನೇಮ್ ಆಫ್ ದ ಸ್ಟೂಡೆಂಟ್. ಕರೆಕ್ಟ್. ಸೊ ಇದೇನು ಕ್ವಶನ್ ಕೇಳಿದ್ರಲ್ಲ ದ್ಯಾಟ್ ಈಸ್ ಇನ್ಪುಟ್ ಟು ದ ಫಂಕ್ಷನ್ ಆ್ಯಂಡ್ ಅವ್ರೇನು ವಾಪಸ್ ರಿಟರ್ನ್ ಕೊಟ್ರಲ್ಲ ಅದು ಔಟ್ಪುಟ್. ಸೊ ಪಬ್ಲಿಕ್ ಸ್ಟ್ಯಾಟಿಕ್, ಈ ಪಬ್ಲಿಕ್ ಸ್ಟ್ಯಾಟಿಕ್ ಅಂದ್ರೆ ಬರಿಬೇಕಿಲ್ಲಿ, ಇದು ಜಾವಾದ ಇದಿದು. ಪಬ್ಲಿಕ್ ಇಲ್ಲಿ ನಡೀತೈತಿ, ಇನ್ಫ್ಯಾಕ್ಟ್ ಪಬ್ಲಿಕ್ ಬರೀಲಿಲ್ಲ ಅಂದ್ರೆ ನಡೀತೈತಿ, ಬಟ್ ಸ್ಟ್ಯಾಟಿಕ್ ಯು ಹ್ಯಾವ್ ಟು ರೈಟ್ ಬಿಕಾಸ್ ಯು ಆರ್ ರೈಟಿಂಗ್ ಇಟ್, ಕಾಲಿಂಗ್ ಇಟ್ ಫ್ರಮ್ ಅನದರ್ ಸ್ಟ್ಯಾಟಿಕ್ ಫಂಕ್ಷನ್. ಇದ್ರ ಬಗ್ಗೆ ಒಂದು ಸ್ವಲ್ಪನೂ ವಿಚಾರ ಮಾಡಬೇಡ್ರಿ, ನಾ ಮುಂದಿನ ಸೆಷನ್ದಾಗ ಡೀಟೇಲಾಗಿ ಹೇಳ್ತೇನೆ ನಿಮ್ಗೆ. ಸ್ಟ್ಯಾಟಿಕ್ ರಿಟರ್ನ್ ಟೈಪ್ ಏನು, ಸ್ಟ್ರಿಂಗ್. ಸೊ ಎಸ್ ಕ್ಯಾಪಿಟಲ್ ಸ್ಟ್ರಿಂಗ್. ಫಂಕ್ಷನ್ ಹೆಸರು ಏನಂತ ಬರೀತೀರಿ, ಎಫ್ ಅಂತ ಬರೀತೀರಿ ಅಥವಾ ಎ ಅಂತ ಬರೀನು. ಸೊ ಎಫ್ ಎ ಅಂತ ಬರೆಯೋಕೆ ಹೋಗ್ಬೇಡ್ರಿ ದಯವಿಟ್ಟು, ನಿಮ್ಗೆ ಅರ್ಥ ಆಗಂಗಿಲ್ಲ. ಆಮೇಲೆ ಒಂದು ವಾರ ಆತಂದ್ರೆ ಏನು ಮಾಡ್ತೈತಿ ಅಂತಂದು ಏನು ಮಾಡ್ತೈತಿ ಅಂದ್ರೆ ಗೊತ್ತಾಗಲ್ಲ. ಸೊ ಗೆಟ್ ಟಾಪರ್ ನೇಮ್ ಇನ್ ಗ್ರೇಡ್. ಓಕೆ, ಇಲ್ಲಾಂದ್ರೆ ಗೆಟ್ ಟಾಪರ್ ನೇಮ್ ಫಾರ್ ಸಬ್ಜೆಕ್ಟ್, ಫಾರ್ ಅ ಸಬ್ಜೆಕ್ಟ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಸೇ ಸಬ್ಜೆಕ್ಟ್ ಆ್ಯಂಡ್ ಗ್ರೇಡ್. ಓಕೆ, ಸೊ ಇಲ್ಲಿ ಈಗ ಇನ್ಪುಟ್ ಇದು ಫಂಕ್ಷನ್ ಹೆಸರು ಇಷ್ಟು ಬರೆದ್ರಿ. ನೆಕ್ಸ್ಟ್ ಈಗ ಇಲ್ಲಿ ಏನೇನು ಡೇಟಾ ಟೈಪ್ ಇಂಟ್ ಗ್ರೇಡ್, ನೆಕ್ಸ್ಟ್ ಸ್ಟ್ರಿಂಗ್ ಸಬ್ಜೆಕ್ಟ್, ಇಷ್ಟು ಬರೆದು ಈಗ ಇದನ್ನು ನಾವು ಕ್ಲೋಸ್ ಮಾಡೋಣ. ಓಕೆ, ನೆಕ್ಸ್ಟ್ ಈ ಫಂಕ್ಷನ್ ಈಗ ಬಾಡಿ. ದ ಮೆಥಡ್ ಮಸ್ಟ್ ರಿಟರ್ನ್ ದ ರಿಸಲ್ಟ್ ಟೈಪ್. ಸೊ ಇದು ಮತ್ತೆ ಎರರ್ ವಾರ್ನಿಂಗ್ ಹೇಳಾಗ್ತೈತಿ, ಡೋಂಟ್ ವರಿ, ಇದೇನು ರೆಡ್ ಲೈನ್ ಬರುತ್ತಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ, ವಿಲ್ ರಿಟರ್ನ್ ದ ಇದು. ಸೊ ಇಲ್ಲಿ ಏನಾಗ್ತದೆ, ಇಲ್ಲಿ ಏನು ಮಾಡಾಕ್ತೀವಿ ನಾವು, ಡಮ್ಮಿ ಇಂಪ್ಲಿಮೆಂಟೇಷನ್. ಓಕೆ, ಆ್ಯಕ್ಚುಲಿ ನೀವು ಡೇಟಾಬೇಸ್ಗೆ ಅದು ಕನೆಕ್ಟ್ ಮಾಡಬೇಕು ಈಗ, ಬಟ್ ನಮಗೆ ಅದನ್ನೆಲ್ಲ ಕೋಡ್ ಬರೆಯೋಕ್ಕಾಗಲ್ಲ ಈಗ ಸದ್ಯ. ಸೊ ಐ ವಿಲ್ ಸೇ ಜಸ್ಟ್ ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ಸಂಗೀತ. ಈಗ ಇದನ್ನು ರಿಟರ್ನ್ ಮಾಡೋಣ, ಆಯಿತಾ. ಸೊ ಈಗ ಅಬ್ಸರ್ವ್ ಮಾಡಿರಿ, ಇಲ್ಲಿ ನಾವೇನು ಮಾಡಿದ್ವಿ, ಒಂದು ಕ್ಲಾಸದ್ದು ಒಬ್ಬ ಟಾಪರ್ನ ಹೆಸರು ಹುಡ್ಕೋದಿತ್ತು ನಮಗೆ. ನಾವೇನು ಮಾಡಿದ್ವಿ, ಫಸ್ಟ್ ಕೇಳಿದ್ವಿ ವಾಟ್ ಈಸ್ ದ ಟಾಸ್ಕ್ ಈಸ್ ಟು ಫೈಂಡ್ ಹೂ ಈಸ್ ದ ಟಾಪರ್. ಸೊ ಹೂ ಈಸ್ ದ ಟಾಪರ್, ನೀವು ಅದನ್ನು ಫಂಕ್ಷನ್ ಹೆಸರು ಹೆಂಗೆ ಬರೀಬೇಕು, ಗೆಟ್ ಟಾಪರ್ ನೇಮ್. ಹೂ ಈಸ್ ದ ಟಾಪರ್ ಅಂದ್ರೆ ಅವ್ನ ಹೆಸರು ಹುಡ್ಕಾತೀವಲ್ಲ ನಾವು. ಸೊ ಗೆಟ್ ಟಾಪರ್ ನೇಮ್ ಫಾರ್ ಸಬ್ಜೆಕ್ಟ್ ಆ್ಯಂಡ್ ಗ್ರೇಡ್. ಗ್ರೇಡ್ ಅಂದರೆ ಯಾವ ಸ್ಟ್ಯಾಂಡರ್ಡ್ ಅಂತೀವಲ್ಲ ಆ ಥರ, ಆಯಿತಾ. ಯಾವ ಸಬ್ಜೆಕ್ಟು ಯಾವ ಗ್ರೇಡು, ಈ ವಿಚ್ ಅಂತ ಇರ್ತೈತಿಲ್ಲ, ಅವ್ರು ಏನು ಪ್ರಶ್ನೆ ಕೇಳ್ತಾರಲ್ಲ ನಿಮ್ಗೆ ಫಿಲ್ಟರ್ ಮಾಡೋಕೆ, ಅವು ಎರಡೂ ಏನಾಗ್ತಾವೆ ಅಂದ್ರೆ ಫಂಕ್ಷನ್ ಇನ್ಪುಟ್ ಆರ್ಗ್ಯುಮೆಂಟ್ ಆಗ್ತಾವೆ, ಆಯಿತಾ. ದೇ ಹ್ಯಾವ್ ಟು ಗೋ ಆ್ಯಸ್ ಅನ್ ಇನ್ಪುಟ್. ಆಮೇಲೆ ರಿಟರ್ನ್ ಏನು, ರೆಸ್ಪಾನ್ಸ್ ಏನು, ಸ್ಟೂಡೆಂಟ್ ನೇಮ್, ದ್ಯಾಟ್ ವಿಲ್ ಬಿಕಮ್ ದ ರಿಟರ್ನ್ ಟೈಪ್. ಸೊ ಈ ಕೇಸ್ ಒಳಗೆ ಏನಾಯಿತು, ಸ್ಟ್ಯಾಟಿಕ್ ಸ್ಟ್ರಿಂಗ್ ಗೆಟ್ ಟಾಪರ್ ನೇಮ್ ಸಬ್ಜೆಕ್ಟ್ ಗ್ರೇಡ್ ಆ್ಯಂಡ್ ಸಬ್ಜೆಕ್ಟ್ ಪಾಸ್ ಮಾಡ್ತೀರಿ, ಇದು ಇಲ್ಲಿ ಬರುತ್ತೆ. ಈಗ ಇದನ್ನು ಕಾಲ್ ಮಾಡಿ ನೋಡೋಣ ಇಲ್ಲಿಂದ, ಆಯಿತಾ. ಸೊ ಗೆಟ್ ಟಾಪರ್ ನೇಮ್, ಫಸ್ಟ್ ಪ್ಯಾರಾಮೀಟರ್ ಏನಿದೆ, ಗ್ರೇಡ್ ಇದೆ, ಲೆಟ್ಸ್ ಸೇ ಫಸ್ಟ್ ಗ್ರೇಡ್. ಮುಂದೆ ಸಬ್ಜೆಕ್ಟ್ ಯಾವುದು, ಮ್ಯಾಥ್ಸ್, ಆಮೇಲೆ ಕೋಲನ್, ಇಷ್ಟು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಾ ಗ್ರೇಡ್ ಅಂತ ಬರ್ದಿಲ್ಲ, ತಾನ ಅದು ಇದು ತೋರ್ಸಾತೈತಿ, ಇದು ಐ ಡಿ. ನಾ ಬರೀ 1, ಇಷ್ಟು ಅಂತಲೇ ಬರ್ದೀನಿ ಇಲ್ಲಿ, ಆಯಿತಾ. ನಾ ಏನು ಗ್ರೇಡ್ ಅಂತ ಬರ್ದಿಲ್ಲ, ಇದು ಏನಂದರೆ ಇದು ಐ ಡಿ. ಇದನ್ನೀಗ ನಾ ಕಂಟ್ರೋಲ್-C ಮಾಡಿ ಈ ನೋಟ್ ಪ್ಯಾಡ್ದಾಗ ಪೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ನೋಟ್ ಪ್ಯಾಡ್ದಾಗ ಪೇಸ್ಟ್ ಮಾಡೀನಿ. ಇಲ್ಲಿ ಇದು ಬರೀ ಇಷ್ಟ ಐತಿ, ಗೆಟ್ ಟಾಪರ್ ನೇಮು 1, ಮ್ಯಾಥ್ಸ್ ಅಂತ ಅಷ್ಟೇ ಐತಿ. ಆದರೆ ಈ ಐ ಡಿ ಏನು ಮಾಡಾಕ್ತೈತಿ, ಆ ವೇರಿಯೇಬಲ್ ಹೆಸರಲ್ಲಿ ತೋರ್ಸಾತೈತೆ, ನಮ್ಗೆ ಓದಾಗ ಕೋಡ್ ರೀಡ್ ಮಾಡುವಾಗ ಈಸಿ ಇರಲಿ ಅಂತಂದು, ಆಯಿತಾ. ಈಗ ಈ ಕೋಡ್ ರನ್ ಆಗುತ್ತಾ ನೋಡೋಣ. ಕೋಡ್ ವರ್ಕ್ ಆಯ್ತಲ್ಲ ಇದು, ಅದು ಹೆಂಗೆ ವರ್ಕ್ ಆಯಿತು ಇಲ್ಲಿ ನೋಡ್ರಿ. ಈಗ ಕಮಾಂಡ್ ಲೈನ್ ತೋರಿಸ್ತೀನಿ, ಒಂದು ನಿಮಿಷ. ನಾನು ನಮಸ್ತೆ ಏನು ವರ್ಕ್ ಮಾಡಾಕ್ತೀನಿ, ನಮಸ್ತೆ ಅಲ್ಲ, ಫಂಕ್ಷನ್ಸ್ 1, ಕರೆಕ್ಟ್. ಕೋಡ್ ಗಾಟ್ ಎಕ್ಸಿಕ್ಯೂಟೆಡ್ ಆ್ಯಂಡ್ ನೋ ಔಟ್ಪುಟ್. ಮತ್ತು ಅದು ಹೆಂಗೆ ವರ್ಕ್ ಆಯಿತು, ಬಿಕಾಸ್ ಈ ರಿಟರ್ನ್ ಬಂದು ವ್ಯಾಲ್ಯೂನ ನಾ ಸ್ಟೋರ್ ಮಾಡಬೇಕು, ಅದನ್ನೆಲ್ಲರ ಕ್ಯಾಪ್ಚರ್ ಮಾಡ್ಬೇಕಂತ ಏನೂ ರೂಲ್ಸ್ ಇಲ್ಲ, ಆ ಥರ ಎಲ್ಲೂ ರೂಲ್ಸ್ ಇಲ್ಲ. ನೀವು ಬೇಕಿದ್ರೆ ಮಾಡಿರಿ ಕ್ಯಾಪ್ಚರ್, ಇಲ್ಲಾಂದರೆ ಇಲ್ಲ. ಸೊ ನಾವೀಗ ಏನು ಮಾಡೋಣ, ಅದನ್ನು ಕ್ಯಾಪ್ಚರ್ ಮಾಡೋಣ, ಆಯಿತಾ. ಹೆಂಗೆ ಮಾಡ್ತೀರಿ, ವ್ಯಾರ್ ಸ್ಟೂಡೆಂಟ್ ನೇಮ್. ಈಗ ಇಲ್ಲಿ ಏನು ಮಾಡೋಣ, ಅದನ್ನು ಪ್ರಿಂಟ್ ಮಾಡೋಣ, system.out.println ಆ್ಯಂಡ್
ಸ್ಟೂಡೆಂಟ್ ನೇಮ್. ಇದನ್ನೀಗ ರನ್ ಮಾಡಿ ನೋಡೋಣ. ಸೊ ಈಗ ಸಂಗೀತ ಅಂತ ಪ್ರಿಂಟ್ ಆಯಿತು, ಕರೆಕ್ಟ್. ಸೊ ಇಲ್ಲಿಗೆ ಇಲ್ಲೊಂದು ಹೊಸ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ನಿ, ಏನು ವ್ಯಾರ್ ಅಂತಂದು. ಹಿಂಗಂದ್ರೆ ಏನು, ವೇರಿಯೇಬಲ್ ಇದು ಆಟೋಮೆಟಿಕ್ಲಿ ನೀನೇ ಡಿಟೆಕ್ಟ್ ಮಾಡು ಅಂತ ಹೇಳ್ದಂಗೆ ಕಂಪೈಲರ್ಗೆ. ಸೊ ಈ ವ್ಯಾರ್ ಅನ್ನೋದು ಏನೈತಲ್ಲ, ಈ ಡೇಟಾ ಟೈಪ್ ಐತಲ್ಲ, ಈ ವ್ಯಾರ್ ಡೇಟಾ ಟೈಪ್ ಏನಂದರೆ ಇದಕ್ಕೆ ವೇರಿಯೇಬಲ್ ಡೇಟಾ ಟೈಪ್ ಅಂತಾರೆ. ಸೊ ನೀವು ಹಿಂಗೂ ಬರಿಬೋದಿತ್ತು, ಇದನ್ನು ಹಿಂಗೂ ಬರಿಬೋದಿತ್ತು, ಸ್ಟ್ರಿಂಗ್ ಅಂತಲೂ ಬರಿಬೋದಿತ್ತು. ಓಕೆ, ಸೊ ಇಲ್ಲಿ ಅದು ಹೆಂಗಿದ್ರು ರಿಟರ್ನ್ ಸ್ಟ್ರಿಂಗ ಬರಾಕ್ತಿತ್ತಲ್ಲ, ಇಟ್ ವಾಸ್ ವೆರಿ ಈಸಿ. ಸೊ ಯು ಕ್ಯಾನ್ ರೈಟ್ ವ್ಯಾರ್ ಅಂತಂದು. ಸೊ ಈಗ ಸ್ಟೂಡೆಂಟ್ ನೇಮ್ ಐತಲ್ಲ, ಈಗ ಹಿಂಗೆ ಬರೆದ್ರು ರನ್ ಆಗುತ್ತೆ, ಹಿಂಗೆ ಬರೆದ್ರು ನಿಮ್ಗೆ ಔಟ್ಪುಟ್ ಸಿಗುತ್ತೆ. ಸೊ ಯು ಸಿ ಎನ್ ಎಕ್ಸಾಂಪಲ್ ಈ ಥರ ಮಾಡೋದು. ಈಗ ನಾವು ಏನು ಮಾಡೋಣ, ಬೇರೆ ಬೇರೆ ಈ ಥರ ಡಮ್ಮಿ ಫಂಕ್ಷನ್ಸ್ ಬರೋದು ನಿಮಗೆ ತೋರಿಸ್ತೀನಿ, ಆಯಿತಾ. ಸೊ ನೆಕ್ಸ್ಟ್ ಒಂದು ಫಂಕ್ಷನ್ ಬರೀನು ಅಂತ, ಏನಂತ, ಆಮೇಲೆ ಇಲ್ಲಿ ನೋಡ್ರಿ, ಈಗ ಇದನ್ನ ಹಿಂಗೆ ವೇರಿಯೇಬಲ್ ಲೈನ್ ಹಿಂಗೆ ಕೆಳಗೆ ಬರ್ದೇನಲ್ಲ, ಇದನ್ನ ಹಿಂಗೆ ಮ್ಯಾಲೂ ಬರಿಬೋದು ನೀವು ಬೇಕಿದ್ರೆ, ಆಯಿತಾ. ಈಗ ಇಂಡಸ್ಟ್ರಿ ಒಳಗೆ ಏನಾಗ್ತೈತಿ, ನಾವು ಕೆಲವೊಂದು ಫಂಕ್ಷನ್ ಬರಿತೀವಲ್ಲ, ಅವು ವೇರಿಯೇಬಲ್ಸ್ ಭಾಳ ಆಗ್ತಾವೆ, 4-5 ವೇರಿಯೇಬಲ್ಸ್ ಆಗ್ತಾವೆ. ಅದೇನಾಗ್ತೈತಿ ಜಾಸ್ತಿ ಆದಾಗ ನಾವಿಲ್ಲಿ ಕೆಳಗೆ ಹಿಂಗೆ ಸ್ಕ್ರಾಲ್ ಮಾಡಿ ನೋಡ್ಬೇಕಾಗ್ತೈತಿ ಏನೇನು ಅದಾವಪ್ಪ ವೇರಿಯೇಬಲ್. ನಾನು ನೋಡೀನಿ ಒಂದೊಂದು ಫಂಕ್ಷನ್ದಾಗ 10-15 ವೇರಿಯೇಬಲ್ ಇದ್ದದ್ದು ನೋಡೇನಿ. ಅದು ಹಂಗೆ ನೀವು ಸ್ಕ್ರಾಲ್ ಮಾಡ್ಕೋತ ನೋಡುಗುಡ್ದೆ ನೀವು ಮರ್ತ ಬಿಡ್ತೀರಿ, ಇದು ಏನೇನು ಹರಿಜಾಂಟಲ್ ನೋಡಿದ್ರೆ ಅಂದ್ರೆ ನೆನಪಾಗಂಗಿಲ್ಲ ಅಂದ್ರೆ ಏನೇನು ಇನ್ಪುಟ್ ತೊಗೊಳ್ತೈತಂತ. ಸೊ ಅದಕ್ಕೆ ಹಿಂಗೆ ಅದನ್ನು ವರ್ಟಿಕಲ್ ಬರಿತೀವಿ, ಅವಾಗ ನಮಗೆ ಎಲ್ಲ ಹಿಂಗೆ ಒಂದೇ ಸರಿಯಾಗಿ ಕಾಣ್ತಾವೆ, ಓಕೆ ಇವೆಲ್ಲ ವೇರಿಯೇಬಲ್ಸ್ ಇನ್ಪುಟ್ ಹೊಂಟಾವ ಅಂತಂದು. ಇಟ್ಸ್ ಒನ್ ಆಫ್ ದ ವೆರಿ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಇನ್ ದ ಇಂಡಸ್ಟ್ರಿ. ಸೊ ಅದಕ್ಕೆ ಆ ಥರ ತೋರಿಸಿದ್ನಿ, ಕನ್ಫ್ಯೂಷನ್ ಆಗಬೇಡ್ರಿ, ಎಲ್ಲ ಹಿಂಗೆ ಬರೋದ್ರು ಹಂಗೆ ಬರೋದ್ರು ಆಮೇಲೆ ಇಂಡೆಂಟೇಷನ್ ವೈಸ್ ಯು ಕ್ಯಾನ್ ಡೂ ಇಟ್ ಲೈಕ್ ದಿಸ್ ಆಲ್ಸೋ. ಬಟ್ ಇಲ್ಲಿಯೂ ಏನಂದರೆ ಇಲ್ಲಿಯೂ ಟ್ಯಾಬ್ ಇರಬೇಕು. ಸೊ ಈ ಥರ ಟ್ಯಾಬ್ ಹಿಡಿದ್ರೆ ಮುಂದೆ ಹೋಗುತ್ತಾ ಇದು, ಆಮೇಲೆ ಶಿಫ್ಟ್ ಹಿಡಿದು ಟ್ಯಾಬ್ ಹಿಡಿದ್ರೆ ಈ ಥರ ಹಿಂದೆ ಬರುತ್ತೆ. ಈಗ ಇಲ್ಲಿ ನಿಮ್ಗೆ ಲೈನ್ ತೋರ್ಸಾಕ್ತೈತೆ ನೋಡಿರಿ, ಈ ಲೈನ್ ಅಂದರೆ ಇದು ಇಲ್ಲಿಗೆ ಐತಿ, ನೆಕ್ಸ್ಟ್ ಇಲ್ಲಿ 5 ಸ್ಪೇಸಸ್ ಅಂದರೆ 4 ಸ್ಪೇಸಸ್ ವಿಚ್ ಇಸ್ 1 ಟ್ಯಾಬ್, ಆಯಿತಾ. ಈ ಥರ ಈಗ ನೆಕ್ಸ್ಟ್ ಫಂಕ್ಷನ್ಸ್ ಬರ್ಕೊಂತ ಹೋಗೋಣ, ಆಯಿತಾ. ಇನ್ನೊಂದು ಏನು ಫಂಕ್ಷನ್, ಗೆಟ್ ದ ಟೋಟಲ್ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಓಕೆ, ಸೊ ಸ್ಟ್ಯಾಟಿಕ್ ಇಂಟ್ array get total count of boys and girls. ಓಕೆ, ಸೊ ಇಲ್ಲಿ ನಿಮ್ಗೇನು ಬೇಕು, ಇಂಟ್ ಸ್ಕೂಲ್ ಐ ಡಿ. ಈ ಥರ ನೀವು ಸ್ಕೂಲ್ ಐ ಡಿ ಇತ್ತಂದ್ರೆ ಯು ಕ್ಯಾನ್ ರಿಟರ್ನ್ ದ ಇಂಟೀಜರ್ ಒಳಗೆ ಅದನ್ನು ಕಲಿಸ್ಬೋದು. ಪೈಥಾನ್ದೊಳಗೆ 2 ವೇರಿಯೇಬಲ್ ರಿಟರ್ನ್ ಮಾಡ್ಬೋದು, ಅಲ್ಲಿ ಬಾಯ್ಸ್ ಗರ್ಲ್ಸ್ ಬೇರೆ ಬೇರೆ ಮಾಡ್ಬೋದು, ಇದ್ರೊಳಗೆ ಹಂಗೆ ಮಾಡೋಕ್ಕೆ ಬರಲ್ಲ. ಯು ಹ್ಯಾವ್ ಟು ರಿಟರ್ನ್ ದ ಇದು ಇಂಟೀಜರ್ ಅಥವಾ ಯಾವ ಥರ ಒಂದು ಡೇಟಾ ಸ್ಟ್ರಕ್ಚರ್ದಾಗನ ಅದನ್ನು ನೀವಿಲ್ಲಿ ಡೇಟಾ ಹಾಕಿ ಕಳಿಸ್ಬೇಕಾಗತ್ತೆ. ಓಕೆ, ಸೊ ಯು ಕ್ಯಾನ್ ಸೇ ಇಂಟ್ ರಿಸಲ್ಟ್ಸ್ ಈಸ್ ಈಕ್ವಲ್ ಟು ಈ ಥರ ಏನು 1,2. ಮೋಸ್ಟ್ಲಿ ಇದು ಅರೇದ ಇಂಟೀಜರ್ ಅರೇ ಹಿಂಗೆ ಐತೆ ಅನ್ಸುತ್ತೆ, ಬಟ್ ಯು ಕ್ಯಾನ್ ಆಲ್ಸೋ ಚೆಕ್. ಹೆಂಗಂದ್ರೆ ಹೌ ಟು ಡಿಕ್ಲೇರ್ ಆ್ಯಂಡ್ ಇನಿಷಿಯಲೈಸ್ ಇಂಟೀಜರ್ ಅರೇ ಇನ್ ಜಾವಾ ವಿತ್ 2 elements. How to declare and initialize integer array in Java with 2 elements. Okay, so you can just say ಈ ಥರ ಇಂಟ್ ಅರೇ, ಇಲ್ಲಿ ಕರ್ಲಿ ಬ್ರೇಸಸ್ ನಾಟ್ ದ ಇದು. ಓಕೆ, ಸೊ ಇಲ್ಲಿ ಹೆಂಗಂದ್ರೆ ಕೆಲವೊಂದು ಲ್ಯಾಂಗ್ವೇಜ್ನಾಗ ಏನಿರುತ್ತೆ ಇಲ್ಲಿ ಬ್ರೇಸ್ ಇರುತ್ತೆ, ಇನ್ನು ಕೆಲವೊಂದ್ರಾಗ ಇಲ್ಲಿ ಬ್ರೇಸ್ ಇರುತ್ತೆ. ಸೊ ಇದ್ರೊಳಗೆ ಏನೈತಿ ಡೇಟಾ ಟೈಪ್ ಮುಂದೆ ಬೇಸ್ ಇದೆ, ಆಮೇಲೆ ಈ ಥರ ಸ್ಕ್ವೇರ್ ಬ್ರೇಸ್ ಬದಲು ಯು ಯೂಸ್ ಕರ್ಲಿ ಬ್ರೇಸಸ್. ಸಿ ಯಾರ ಪ್ರೋಗ್ರಾಮರ್ ಆದರೂ ಆ ಪ್ರೋಗ್ರಾಮ್ ನೀವು ಕಂಟಿನ್ಯೂಸ್ ಬರ್ಕೊತಿದ್ರಿ ಅಂದ್ರೆ ಅಷ್ಟೇ ನಿಮ್ಗೆ ಅದು ನೆನಪು ಉಳಿತೈತಿ, ಇಲ್ಲಾಂದ್ರೆ ನಿಮ್ಗೆ ಅದು ಏನೂ ನೆನಪಿರಂಗಿಲ್ಲ, ಆಯಿತಾ. ಸೊ ಎಲ್ಲ ಪ್ರೋಗ್ರಾಮರ್ಸ್ ಈಗ ಒಂದು ಲ್ಯಾಂಗ್ವೇಜ್ ಕೋಡಿಂಗ್ ಚಲೋ ಕಲ್ತಿರ್ತೀವಿ ನಾವು, ಕಾನ್ಸೆಪ್ಟ್ಸ್ ನಮಗೆ ಟೆಕ್ನಿಕ್ಸ್ ಎಲ್ಲ ಗೊತ್ತಿರ್ತಾವೆ. ಇನ್ನೊಂದು ಲ್ಯಾಂಗ್ವೇಜ್ ನಾವು ಬರೆಯುವಾಗ ಅವು ನಮ್ಗೆ ನೆನಪು ಇರೋಂಗಿಲ್ಲ. ಅವಾಗ ನಾವು ಏನು ಮಾಡ್ತೀವಿ, ಇದೇ ಥರ ಗೂಗಲ್ ಸರ್ಚ್ ಅಥವಾ ಚಾಟ್ GPT ಸರ್ಚ್ ಮಾಡಿನ ಆ ಸಿಂಟ್ಯಾಕ್ಸ್ ನೋಡ್ತೀವಿ. ಬಟ್ ಒಂದು ತಿಂಗಳು ನಾವು ಆ ಥರ ಮಾಡಿದ್ವಿ ಅಂತ ತಿಳ್ಕೊರಿ, ಮುಂದಿನ ತಿಂಗಳಿಂದ ನಮಗೆ ಸರ್ಚ್ ಮಾಡೋಕೆ ಹತ್ತಂಗಿಲ್ಲ, ಅದು ನಮಗೆ ಆಟೋಮೆಟಿಕ್ಲಿ ನೆನಪು ಉಳಿದು ಬಿಡ್ತೈತಿ. ಆಮೇಲೆ ನಾವು ವಿತೌಟ್ ಸರ್ಚಿಂಗ್ ನಾವು ಟೈಪ್ ಮಾಡೋಕೆ ಶುರು ಮಾಡ್ತೀವಿ. ನಾನು ನಿಮಗೆ ಅದನ್ನ ತೋರ್ಸಾಕ್ತೇನೆ, ಏನಂತಂದ್ರೆ ನಾ ಕೋಡಿಂಗ್ ಮಾಡಿದ್ದೆಲ್ಲ C# ನನ್ನ ಕ್ಯಾರಿಯರ್ ಎಲ್ಲ. ಬಟ್ ಈಗ ಈ ಕೋಡ್ ನಾ ಬರೆಯಾಕ್ತೇನೆ ಹೆಂಗಂದ್ರೆ ಕಾನ್ಸೆಪ್ಟ್ಸ್ ನಂಗೆ ಗೊತ್ತದಾವ, ಮತ್ತು ಯಾವ ಸಿಂಟ್ಯಾಕ್ಸ್ ನನಗೆ ನೆನಪಿರಲ್ಲ, ಆ ಸಿಂಟ್ಯಾಕ್ಸ್ನ ಏನು ಮಾಡ್ತೀನಿ, ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡ್ತೀನಿ, ಅದನ್ನ ನಿಮ್ಗೆ ಇಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ. ಸೊ ನಿಮಗೆ ನಾ ಲೈವ್ ಡೆಮಾನ್ಸ್ಟ್ರೇಷನ್ ತೋರ್ಸಾಕ್ತೇನೆ. ಏನಂದ್ರೆ ಒಬ್ಬ ಆ್ಯಸ್ ಅ ಪ್ರೋಗ್ರಾಮರ್ ನೀವು ಎಷ್ಟು ಲ್ಯಾಂಗ್ವೇಜ್ ನೆನಪಿಟ್ಕೊಳ್ಳೋಕೆ ಸಾಧ್ಯತೆ, ಎಷ್ಟು ಸಿಂಟ್ಯಾಕ್ಸ್ ನೆನಪಿಟ್ಕೊಳ್ಳೋಕೆ ಸಾಧ್ಯತೆ, ಯು ಕೆನಾಟ್ ಡೂ ಇಟ್.
ಬಟ್ ಯು ಶುಡ್ ನೋ ದ ಕಾನ್ಸೆಪ್ಟ್ಸ್ ರಿಯಲಿ ವೆಲ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಪನ್ಸ್ ಬಿಹೈಂಡ್ ದ ಸೀನ್. ಅದು ಗೊತ್ತಿತ್ತಂದ್ರೆ ನೀವು ಸರ್ಚ್ ಇಂಜಿನ್ನ ChatGPT ಯೂಸ್ ಮಾಡಿ ಯು ಕ್ಯಾನ್ ಡೆಫಿನೆಟ್ಲಿ ರೈಟ್ ದ ಕೋಡ್. ಈಗ ನೋಡ್ರಿ, ಈಗ ನಾ ಕೋಡ್ ಬರೀದು ನೋಡಿದ್ರೆ ನಿಮ್ಗೆ ಏನಾರು ಅನಿಸ್ತೈತೆನಾ ಜಾವಾ ಅಥವಾ ಪೈಥಾನ್ ಸಿ ಬರಂಗಿಲ್ಲ ಅಂತ ಅನಿಸುತ್ತೆ. ಸೊ ಯು ಡೋಂಟ್ ಫೀಲ್ ದ್ಯಾಟ್, ರೈಟ್? ಅಫ್ಕೋರ್ಸ್ ಅಲ್ಲೆಲ್ಲಿ ಎಲ್ಲೆಲ್ಲರ ಸ್ಟಕ್ ಆಗ್ತೀನಿ, ಆದಾಗ ನಾ ಹೋಗಿ ಅಲ್ಲಿ ಸರ್ಚ್ ಮಾಡಿ ನೋಡ್ತೀನಿ, ಕ್ರಾಸ್ ಚೆಕ್ ಮಾಡ್ತೀನಿ. ಬಟ್ ಇಟ್ ಈಸ್ ವೆರಿ ಸಿಂಪಲ್. ನಿಮ್ಗೆ ಒಂದು ಸರಿ ಗೊತ್ತಾಯ್ತಂದ್ರೆ ಯು ಕ್ಯಾನ್ ಈಸಿಲಿ ಡೂ ಇಟ್. ಸೊ ಈಗ ಸ್ಟ್ರಿಂಗ್ದು ಇಂಟೀಜರ್ಗೆ ಈ ಥರ ಇಂಟ್ ಅಂತ ಸ್ಕ್ವೇರ್ ಬ್ರಾಕೆಟ್ ಹಾಕಿ ವೇರಿಯೇಬಲ್ ಡಿಕ್ಲೇರ್ ಮಾಡಿ ಈ ಥರ ಇನಿಷಿಯಲೈಸ್ ಮಾಡಿ ಐ ಆಮ್ ಸೆಂಡಿಂಗ್ ಇಟ್ ಬ್ಯಾಕ್. 1 2 ಭಾಳ ಕಡಿಮೆ ಸಂಖ್ಯೆ ಆಯಿತು. ಲೆಟ್ಸ್ ಸೇ 500 400 something like that. Okay, or we'll increase this. Okay, 500 and 500. ಗೆಟ್ ಟೋಟಲ್ ಕೌಂಟ್. ಈಗ ನೀವು ಇದು ನೋಡಿದ್ರೆ ಅಂದ್ರೆ ಗೊತ್ತಾಗ್ತೈತಿ, ಓಕೆ ಇದು ಟೋಟಲ್ ಕೌಂಟ್ ರಿಟರ್ನ್ ಮಾಡಾಕ್ತೈತಿ, ಸ್ಕೂಲ್ ID ತೊಗೊಳಾಗ್ತೈತಿ ಆ್ಯಂಡ್ ಅರೇ ಬರಾಗ್ತೈತಿ. ಸೊ ಅರೇದೊಳಗೆ 2 ಎಲಿಮೆಂಟ್ ಬರ್ತಿರಬೇಕು, 0 1. ಸೊ ಅದ್ರೊಳಗೆ ಫಸ್ಟ್ ಒನ್ ಯಾವುದು, ಸೆಕೆಂಡ್ ಒನ್ ಯಾವುದು ಅಂತ ಕಮೆಂಟ್ನಾಗ ಬರಿಬೇಕು. ನೀವು ಇಲ್ಲಿ ಈ ಫಂಕ್ಷನದ್ದು ಡಾಕ್ಯುಮೆಂಟೇಶನ್ ಬರಿತಿರಲ್ಲ, ಆವಾಗ ಇಲ್ಲಿ ಡಾಕ್ಯುಮೆಂಟೇಶನ್ದಾಗ ಬರಿಬೇಕು ಏನಂದ್ರೆ ರಿಟರ್ನ್ಸ್ ಅರೇ ಇನ್ ವಿಚ್ at 0th index boys count is present and 1 index girls count is present. ಈ ಥರ ಇದಕ್ಕಿಂತ ಬೆಟರ್ ಏನಂದ್ರೆ ಒಂದು ಆಬ್ಜೆಕ್ಟ್ ಮಾಡಿ ರಿಟರ್ನ್ ಮಾಡೋದು. ದ್ಯಾಟ್ ಐ ವಿಲ್ ಟೀಚ್ ಲೇಟರ್. ಓಕೆ, ನೆಕ್ಸ್ಟ್ ಗೆಟ್ ಸ್ಟೂಡೆಂಟ್ ಪ್ರಿಂಟ್ ಸ್ಟೂಡೆಂಟ್ ಡೀಟೇಲ್ಸ್. ಓಕೆ, ಸ್ಟ್ಯಾಟಿಕ್ ವೈಡ್ ಏನು ಮಾಡಬೇಡ್ರಿ ಅಂತ ಹೇಳ್ತಾರೆ ನೀವು. ವೈಡ್ ಅಂದರೆ ಏನು, ರಿಟರ್ನ್ ಏನು ಮಾಡಬೇಡ್ರಿ. ಪ್ರಿಂಟ್ ಸ್ಟೂಡೆಂಟ್ ಡೀಟೇಲ್ಸ್. ಇದಕ್ಕೆ ಇನ್ಪುಟ್ ಏನು ಕೊಡಾಕ್ತಾರೆ, ಇಂಟಿಜರ್ ಸ್ಟೂಡೆಂಟ್ ID. ಆಯಿತಾ? ಈ ಫಂಕ್ಷನ್ ಒಳಗೆ ನೀವು ಇಲ್ಲೇನು ಮಾಡಬೇಕು, ಇಲ್ಲಿ ಅಗೇನ್ ಡಮ್ಮಿ ಇಂಪ್ಲಿಮೆಂಟೇಷನ್, ಇಲ್ಲಿ ಡೇಟಾಬೇಸ್ಗೆ ಫೈಲ್ ಕನೆಕ್ಟ್ ಆಗಿ ಯು ಶುಡ್ ಗೆಟ್ ಆಲ್ ದ ಡೀಟೇಲ್ಸ್. ರೈಟ್? ಪ್ರಿಂಟ್ ಮಾಡೋಕ್ಕೆ ಏನೇನು ಬೇಕು, ಸಿಸ್ಟಮ್ ಡಾಟ್, ಈಗ ಇಲ್ಲಿ ಇದನ್ನು ವೇರಿಯೇಬಲ್ಸ್ ಡಿಕ್ಲೇರ್ ಮಾಡೋಣ. ಆಯಿತಾ? ನೇಮ್ ರಾಧಾ, string age is equal to 18, then string grade is equal to 10th, then string CGPA is equal to 9.2. ಸೊ ಈಗ ನಾ ಎಲ್ಲ ಸ್ಟ್ರಿಂಗ್ ಅಂತ ಬರ್ದೀನಿ, ಬಟ್ ದಿಸ್ ಇಸ್ ರಾಂಗ್. ಓಕೆ, ಸೊ ದಿಸ್ ಯು ಕ್ಯಾನ್ ಆಲ್ಸೋ ಯೂಸ್ ಬೇಸಿಕ್ಲಿ ಇಂಟ್ ಆಲ್ಸೋ. ಇದನ್ನು ಇಂಟಿಜರ್ ಯೂಸ್ ಮಾಡ್ಬೋದು, ಗ್ರೇಡ್ಗೂ ನೀವು ಇಂಟ್ ಯೂಸ್ ಮಾಡ್ಬೋದು, ಆಮೇಲೆ CGPAಗೆ ನೀವು ಫ್ಲೋಟ್ ಯೂಸ್ ಮಾಡ್ಬೋದು. ಓಕೆ, ಇನ್ನೊಂದು ಬೂಲಿಯನ್ ಏನು, ಈಸ್ ರೆಗ್ಯುಲರ್ ಟು ಸ್ಕೂಲ್ ಇಸ್ ಈಕ್ವಲ್ ಟು ಟ್ರೂ. Okay, so mismatch cannot convert from double to float. Okay, so this we have to give as double. So you give variables advala, now we have to print these variables. Okay, so idu heng print martiri, system dot out dot println. ಈಗ ಇಲ್ಲಿ ನೀವು ನೇಮ್, ಸೊ ಈ ಥರ ನೇಮ್ ಆಯಿತಾ, ಈ ಥರ ನೀವು ಇದನ್ನು ಕಾಪಿ ಮಾಡಿರಿ. ಹಿಂಗೆ ಕಾಪಿ ಮಾಡಿ ಈಗ ಒಂದೊಂದು ವೇರಿಯೇಬಲ್ ರಿಪ್ಲೇಸ್ ಮಾಡಿರಿ. ಮೊದಲ ನೇಮ್ ಮಾಡಿದ್ರಲ್ಲ, ನೆಕ್ಸ್ಟ್ ಏಜ್ ಮಾಡಿರಿ, ಆಮೇಲೆ ಗ್ರೇಡ್ ಮಾಡಿರಿ, ಆಮೇಲೆ CGPA ಮಾಡಿರಿ, ಆಮೇಲೆ ಇದು. ಓಕೆ, ನಾವು ಪ್ರಿಂಟ್ ಸ್ಟೂಡೆಂಟ್ ಡೀಟೇಲ್ಸ್, ಈ ಫಂಕ್ಷನ್ ವಿ ಕ್ಯಾನ್ ಇನ್ವೋಕ್ ಫ್ರಮ್ ಹಿಯರ್. ಪಾಸ್ ದ ID as 1. ಹೆಂಗಿದ್ರು ಡಮ್ಮಿ ID ಐತದು. ಆಯಿತಾ? ಸೊ ಟೈಮ್ ಬಿಂಗ್ ವಾಟ್ ಐ ವಿಲ್ ಡು, ಐ ವಿಲ್ ಜಸ್ಟ್ ಕಮೆಂಟ್ ದಿಸ್ ಫಂಕ್ಷನ್ಸ್. ಈಗ ಈ ಕೋಡ್ ರನ್ ಮಾಡಿ ನೋಡ್ರಿ, ಇಲ್ಲಿ ನೋಡ್ರಿ ಇವೆಲ್ಲ ಪ್ರಿಂಟ್ ಅದು. ಏನೇನು, ರಾಧಾ 18 10 9 2 ಇವೆಲ್ಲ ಇಲ್ಲಿ ಪ್ರಿಂಟ್ ಅದು ಈಗ. ಆಯಿತಾ? ಸೊ ಈ ಥರ ನೀವು ಏನಲ್ಲಿ ಕೆಲಸ ಮಾಡಾಕ್ಸ್ತಿರಲ್ಲ ಅದನ್ನು ವರ್ಬ್ ಅಂತೀವಿ ನಾವು ಇಂಗ್ಲೀಷ್ ಒಳಗೆ. ಕನ್ನಡದಾಗ ಏನಂತೀವಿ, ಕ್ರಿಯಾಪದ ಅಂತೀವಿ. ಸೊ ಕ್ರಿಯಾಪದ, ಆಮೇಲೆ ನೌನ್ ಅಂದ್ರೆ ಏನು ಕನ್ನಡದಾಗ ನಾಮಪದ. ಸೊ
ಕ್ರಿಯಾಪದ ಮತ್ತು ನಾಮಪದ ಸೇರಿಸಿ ನೀವೇನಂದ್ರೆ ಫಂಕ್ಷನ್ ಹೆಸರು ಮಾಡಬೇಕು. ಕಾಂಬಿನೇಷನ್ ಆಫ್ ವರ್ಬ್ ಆ್ಯಂಡ್ ನೌನ್ ಇಸ್ ಅ ಫಂಕ್ಷನ್ ನೇಮ್. ಆಮೇಲೆ ಏನು ಇನ್ಪುಟ್ಟು, ನೀವು ಸ್ಟೂಡೆಂಟ್ ಡೀಟೇಲ್ಸ್ ಈಗ ಹೋಗಿ ಆಫೀಸ್ನಾಗ ಕೇಳ್ರಿ, ನನಗೊಂದು ಸ್ಟೂಡೆಂಟ್ ಡೀಟೇಲ್ಸ್ ಹೇಳ್ರಿ ಅಂತ ಕೇಳ್ರಿ ಅವರು. ಏನು ರೀ, ಏನು ಹೆಸರು ಏನಂತಾರೆ, ಐ ಡಿ ಏನಂತಾರೆ, ನಿಮ್ಗೆ ಕೇಳ್ತಾರೆ 3-4 ಪ್ರಶ್ನೆ. ಅವ್ರು ಕೇಳಿದ್ದನ ಇನ್ಪುಟ್ ಆರ್ಗ್ಯುಮೆಂಟ್, ಅವ್ರು ನಿಮ್ಗೆ ವಾಪಸ್ ಕೊಡೋದನ್ನ ಔಟ್ಪುಟ್ ಆರ್ಗ್ಯುಮೆಂಟ್ ಅಥವಾ ಮಾಹಿತಿ. ಅದನ್ನು ನೀವು ಇಲ್ಲಿ ಆ್ಯಸ್ ಅ ಆಬ್ಜೆಕ್ಟ್ ರಿಟರ್ನ್ ಮಾಡ್ಬೋದು, ಇಲ್ಲಾಂದ್ರೆ ಅದನ್ನು ಇಲ್ಲೇ ಪ್ರಿಂಟ್ ಮಾಡ್ಬೋದು ಬೇಸ್ಡ್ ಆನ್ ವಾಟ್ ಯು ವಾಂಟ್ ದಟ್ ಪ್ರೋಗ್ರಾಮ್ ಟು ಡು. ಆಯಿತಾ? ಸೊ ಲೆಟ್ ಸಿ ಹೌ ಟು ಡಿಸೈಡ್ ವಾಟ್ ಶುಡ್ ಬಿ ಇನ್ಪುಟ್ ಔಟ್ಪುಟ್ ಆಯಿತು. ಡಿಸೈಡಿಂಗ್ ಪ್ರಾಪರ್ ಡೇಟಾ ಟೈಪ್ ಫಾರ್ ಇನ್ಪುಟ್ ಔಟ್ಪುಟ್, ರೈಟ್. ಸೊ ದೀಸ್ ಆರ್ ದ ಥಿಂಗ್ಸ್. ಐ ಥಿಂಕ್ ನಿಮಗೆ ಇದರಿಂದ ಫಂಕ್ಷನ್ಸ್ ಹೆಂಗೆ ಬರಿಬೇಕು, ಹೆಂಗೆ ಡಿಕ್ಲೇರ್ ಮಾಡಬೇಕು, ಕಾಲ್ ಮಾಡಬೇಕು ಅಂತ ಗೊತ್ತಾಯ್ತು ಅನ್ಸುತ್ತೆ. ಸೊ ನಾ ಏನು ಮಾಡ್ತೀನಿ, ಇವೆರಡೂ ಪ್ರೋಗ್ರಾಮ್ ನಮ್ಮ ಟೀಮ್ಗೆ ಹೇಳ್ತೀನಿ ಶೇರ್ ಮಾಡೋಕೆ. ವಿಲ್ ಶೇರ್ ದ ಕೋಡ್. ಐ ಹೋಪ್ ಯು ಲೈಕ್ ದಿಸ್ ಸೆಷನ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು.